ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದು ಜಗತ್ತಿನ ಸಿನಿಮಾ ಇತಿಹಾಸದಲ್ಲೇ ತನ್ನ ಹೆಸರನ್ನು ಚಿನ್ನದ ಅಕ್ಷರಗಳಲ್ಲಿ ಬರೆದಿರೋ ಮಾಸ್ಟರ್ ಪೀಸ್. ಒಂದು ಕೊರಿಯನ್ ಸಿನಿಮಾ ಇಡೀ ಜಗತ್ತೇ ನಿಂತು ಚಪ್ಪಾಳೆ ಹೊಡೆಯೋ ತರ ಮಾಡಿತ್ತು. ಆಸ್ಕರ್, ಗೋಲ್ಡನ್ ಗ್ಲೋಬ್, ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ಸಿಗೋದು ಕಷ್ಟ ಅಂತ ಅನ್ಸೋ ಎಲ್ಲಾ ಪ್ರಶಸ್ತಿಗಳನ್ನ ಈ ಒಂದೇ ಸಿನಿಮಾದ ಮೂಲಕ ಗೆದ್ದು ತೋರಿಸ್ತು. ಅದರ ಹೆಸರು ಪ್ಯಾರಾಸೈಟ್. ಈ ಸಿನಿಮಾನ ನೋಡಿರೋರು ಒಂದು ಕತೆ ನೋಡ್ತಾರೆ, ಆದ್ರೆ ಅರ್ಥ ಮಾಡ್ಕೊಂಡಿರೋರು ಸಮಾಜದ ನಿಜವಾದ ಮುಖವನ್ನು ನೋಡ್ತಾರೆ. ಸೊ ಜಾಸ್ತಿ ಲೇಟ್ ಮಾಡದೆ ಈ ಮೂವಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೌತ್ ಕೊರಿಯಾ ನಗರದ ಒಂದು ಮೂಲೆಯಲ್ಲಿ ನೆಲದ ಕೆಳಭಾಗದಲ್ಲಿರುವ ಚಿಕ್ಕ ಸೆಮಿ ಬೇಸ್ಮೆಂಟ್ ಮನೆ ಇದು. ಸೂರ್ಯನ ಬೆಳಕು ಕೂಡ ಸರಿಯಾಗಿ ಬಾರದೇ ಇರೋ ಈ ಮನೆಯಲ್ಲಿ 4 ಜನ ಬದುಕ್ತಾ ಇದ್ದಾರೆ. ಅಪ್ಪ, ಅಮ್ಮ, ಮಗ ಕೀವು, ಮಗಳು ಕೀಜಂಗ್. ಇವರ ಜೀವನ ಎಷ್ಟು ಕಷ್ಟದಲ್ಲಿದೆ ಅಂದ್ರೆ ಮೊಬೈಲ್ಗೆ ಫ್ರೀ ವೈಫೈ ಹಿಡಿಯೋದಕ್ಕೂ ಕೂಡ ಮನೆಯ ಮೂಲೆ ಮೂಲೆ ಸುತ್ತಬೇಕು. ಕೊನೆಗೂ ವೈಫೈ ಸಿಗುತ್ತೆ, ಆದ್ರೆ ಯಾವ ಜಾಗದಲ್ಲಿ ಗೊತ್ತಾ? ಟಾಯ್ಲೆಟ್ ಹತ್ರ. ಅದೇ ಇವರ ರಿಯಾಲಿಟಿ. ಈ ಕುಟುಂಬದಲ್ಲಿ ಯಾರಿಗೂ ಪರ್ಮನೆಂಟ್ ಜಾಬ್ ಇಲ್ಲ. ಅಪ್ಪ ಟ್ಯಾಕ್ಸಿ ಡ್ರೈವರ್ ಆಗಿದ್ರು, ಕಂಪನಿ ಮುಚ್ಚಿದ ನಂತರ ಕೆಲಸ ಕೂಡ ಹೋಯ್ತು. ಅಮ್ಮ ನ್ಯಾಷನಲ್ ಲೆವೆಲ್ ಶಾರ್ಟ್ ಪುಟ್ ಪ್ಲೇಯರ್, ಸಿಲ್ವರ್ ಮೆಡಲ್ ಕೂಡ ಗೆದ್ದಿದ್ದಾರೆ. ಆದ್ರೆ ಈಗ ಆ ಮೆಡಲ್ ಮಾತ್ರ ಉಳಿದಿದೆ, ಜೀವನ ಮಾತ್ರ ಬದಲಾಗಿಲ್ಲ. ಮಗ 4 ಬಾರಿ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರು ಪಾಸ್ ಆಗಿಲ್ಲ. ಮಗಳು ತುಂಬಾ ಟ್ಯಾಲೆಂಟ್ ಇರೋ ಆರ್ಟಿಸ್ಟ್, ಆದ್ರೆ ದುಡ್ಡಿಲ್ದೇ ಇರೋ ಕಾರಣ ಅವಳ ಟ್ಯಾಲೆಂಟ್ ಮನೆಯ ಗೋಡೆ ಒಳಗೆ ಸಿಕ್ಕಾಕೊಂಡಿದೆ. ಜೀವನ ಸಾಗಿಸೋದಿಕ್ಕೆ ಇವರು ಪಿಜ್ಜಾ ಶಾಪ್ಗೆ ಬಾಕ್ಸ್ ಫೋಲ್ಡ್ ಮಾಡೋ ಕೆಲಸ ಮಾಡ್ತಿರ್ತಾರೆ. ಸಿಗೋ ಹಣ ಹೊಟ್ಟೆ ತುಂಬಿಸಲು ಸಾಕಾಗೋದೇ ಕಷ್ಟ. ಅಷ್ಟರಲ್ಲಿ ಹೊರಗಡೆ ಮುನ್ಸಿಪಾಲಿಟಿ ಜನ ಸ್ಪ್ರೇ ಮಾಡೋದನ್ನ ಶುರು ಮಾಡ್ತಾರೆ. ಅಮ್ಮ ಕಿಟಕಿ ಮುಚ್ಚೋಣ ಅಂತ ಹೇಳ್ತಾರೆ, ಆದ್ರೆ ಅಪ್ಪ ಬಿಡು, ಫ್ರೀಯಾಗಿ ಮನೆ ಕ್ಲೀನ್ ಆಗುತ್ತೆ, ಇಲ್ಲಿರೋ ಸೊಳ್ಳೆಗಳು ಕೂಡ ಸಾಯ್ತವೆ ಅಂತ ಹೇಳ್ತಾರೆ. ಸ್ವಲ್ಪ ಸಮಯದಲ್ಲೇ ವಿಷದ ಹೋಗಿ ಮನೆಯನ್ನೇ ತುಂಬ್ಕೊಂಡ್ಬಿಡುತ್ತೆ. ಉಸಿರಾಡೋದಕ್ಕೂ ಕಷ್ಟ ಆಗುತ್ತೆ. ಆದ್ರೆ ಅಪ್ಪ ಮಾತ್ರ ಯಾವುದೇ ರಿಯಾಕ್ಷನ್ ಇಲ್ಲದೆ ತಮ್ಮ ಕೆಲಸ ಮುಂದುವರಿಸ್ತಾ ಇರ್ತಾರೆ. ಅವರ ಜೀವನವೇ ಅವರಿಗೆ ಒಂದು ವಿಷಯ ಕಲಿಸಿತ್ತು, ಎಲ್ಲವನ್ನೂ ಸಹಿಸ್ಕೊಳ್ಳೋದು. ಅವಮಾನ, ಬಡತನ, ಹಸಿವು ಎಲ್ಲವೂ ಅವರ ದಿನನಿತ್ಯದ ಭಾಗವಾಗಿತ್ತು. ಒಂದು ದಿನ ಕೀವುನ ಬೆಸ್ಟ್ ಫ್ರೆಂಡ್ ಮಿನ್ಹ್ಯೂಕ್ ಮನೆಗೆ ಬರ್ತಾನೆ. ಅವನ ಕೈಯಲ್ಲಿ ಒಂದು ವಿಚಿತ್ರ ಕಲ್ಲಿರುತ್ತೆ. ಅವನು ಹೇಳ್ತಾನೆ, ಇದು ಲಕ್ಕಿ ಸ್ಕಾಲರ್ ಸ್ಟೋನ್, ನಿಮ್ಮ ಮನೆಗೆ ಅದೃಷ್ಟ ತರುತ್ತೆ ಅಂತ ಗಿಫ್ಟ್ ಆಗಿ ಕೊಡ್ತಾನೆ. ಎಲ್ರೂ ನಗ್ತಾರೆ, ಆದ್ರೆ ಕೀವು ಮಾತ್ರ ಆ ಕಲ್ಲನ್ನ ಬೇರೆ ರೀತಿಯಲ್ಲಿ ನೋಡ್ತಾನೆ. ಬಹುಶಃ ಇದೇ ತನ್ನ ಜೀವನ ಬದಲಾಯಿಸಬಹುದೇನೋ ಅಂತ. ನಂತರ ಮಿನ್ಹ್ಯೂಕ್ ಒಂದು ಪ್ರಪೋಸಲ್ ಕೊಡ್ತಾನೆ. ಅವನು ವಿದೇಶಕ್ಕೆ ಹೋಗ್ತಾ ಇರೋದ್ರಿಂದ ಒಬ್ಬ ರಿಚ್ ಫ್ಯಾಮಿಲಿಯ ಹುಡುಗಿಗೆ ಇಂಗ್ಲಿಷ್ ಟ್ಯೂಟರ್ ಆಗಿ ಕೀವು ಹೋಗ್ಬೇಕೆಂದು ಕೇಳ್ತಾನೆ. ಕೀವು ಮೊದಲಿಗೆ ಹೆದರ್ತಾನೆ, ಯಾಕೆಂದ್ರೆ ಅವನ ಹತ್ರ ಡಿಗ್ರಿ ಇಲ್ಲ. ಆದ್ರೆ ಮಿನ್ಹ್ಯೂಕ್ ನಗ್ತಾ ಹೇಳ್ತಾನೆ, ಡಿಗ್ರಿಗಿಂತ ಸ್ಕಿಲ್ ಮುಖ್ಯ. ಆ ಮಾತು ಕೀವುಗೆ ಹೊಸ ಕಾನ್ಫಿಡೆನ್ಸ್ ಕೊಡುತ್ತೆ. ಆದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ ಸರ್ಟಿಫಿಕೇಟ್ ಇಲ್ಲ. ಅದಕ್ಕೆ ಅವನ ತಂಗಿ ಕೀಜುಂಗ್ ಫೋಟೋಶಾಪ್ ನಲ್ಲಿ ಫೇಕ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ತಯಾರು ಮಾಡ್ತಾಳೆ. ಇಲ್ಲಿಂದ ಈ ಕುಟುಂಬದ ಜೀವನ ಸಂಪೂರ್ಣವಾಗಿ ಬದಲಾಗೋ ಗೇಮ್ ಸ್ಟಾರ್ಟ್ ಆಗುತ್ತೆ. ಮಾರನೇ ದಿನ ಫೇಕ್ ಸರ್ಟಿಫಿಕೇಟ್ ಕೈಯಲ್ಲಿ ಹಿಡ್ಕೊಂಡು ಕೀವು ಆ ಶ್ರೀಮಂತ ಕುಟುಂಬದ ಮನೆ ಕಡೆ ಹೋಗ್ತಾನೆ. ಅವನು ನಡೆಯೋ ದಾರಿ ಕೂಡ ಒಂದು ಸಿಂಬಾಲಿಕ್ ಆಗಿರುತ್ತೆ. ಕೆಳಗಿರೋ ಸ್ಲಮ್ ಪ್ರದೇಶದಿಂದ ಒಂದೊಂದೇ ಸ್ಟೆಪ್ ಮೇಲಕ್ಕೆ ಹೋಗ್ತಾ ಕೊನೆಗೆ ನಗರದ ಎತ್ತರದ ಭಾಗದಲ್ಲಿರೋ ಒಂದು ಭವ್ಯವಾದ ಮ್ಯಾನ್ಸನ್ ಮುಂದೆ ನಿಂತ್ಕೊಂತಾನೆ. ಆ ಮನೆಯ ಗೇಟ್ ನೋಡಿದ ಕ್ಷಣ ಇದು ಸಾಮಾನ್ಯ ಮನೆ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಒಳಗೆ ದೊಡ್ಡ ಗಾರ್ಡನ್, ಕಣ್ಣಿಗೆ ಹಬ್ಬದಂತಿರೋ ಗ್ರೀನ್ ಲಾನ್, ಗ್ಲಾಸ್ ಗೋಡೆಗಳು, ಲಕ್ಸುರಿ ಫರ್ನಿಚರ್ ಎಲ್ಲವೂ ಮಿಲಿಯನಿಯರ್ ಲೈಫ್ ಸ್ಟೈಲ್ ಅನ್ನು ಕೂಗಿ ಹೇಳ್ತಾ ಇರ್ತವೆ. ಈ ಮನೆ ಈಗ ಪಾರ್ಕ್ ಫ್ಯಾಮಿಲಿದು. ಅವರ ಮನೆಯ ಮಾಲೀಕ ಒಬ್ಬ ಯಶಸ್ವಿ ಸಿಇಒ. ಕೀವು ಒಳಗೆ ಕಾಲಿಟ್ಟ ಕ್ಷಣ ತನ್ನ ಸೆಮಿ ಬೇಸ್ಮೆಂಟ್ ಮನೆಯ ನೆನಪು ಬರುತ್ತೆ. ಒಂದ್ ಕಡೆ ಕತ್ಲು, ಇನ್ನೊಂದ್ ಕಡೆ ಬೆಳಕು. ಒಂದ್ ಕಡೆ ಬಡತನ, ಇನ್ನೊಂದ್ ಕಡೆ ಐಷಾರಾಮಿ ಜೀವನ. ಅಷ್ಟರಲ್ಲೇ ಪಾರ್ಕ್ ಫ್ಯಾಮಿಲಿಯ ಮೇಡಮ್ ಬರ್ತಾರೆ. ಅವರು ಕೀವು ತಂದಿರೋ ಸರ್ಟಿಫಿಕೇಟ್ ಕಡೆ ಒಂದು ಸಲ ಮಾತ್ರ ನೋಡ್ತಾರೆ. ಆದ್ರೆ ಅವರಿಗೆ ಸರ್ಟಿಫಿಕೇಟ್ಗಿಂತ ರೆಕಮೆಂಡೇಶನ್ ಮೇಲೇನೆ ಹೆಚ್ಚು ನಂಬಿಕೆ. ಮಿನ್ಹ್ಯೂಕ್ ಹೇಳಿದ್ರೆ ಸಾಕು, ಅದೇ ಅವರ ಡಿಸಿಷನ್. ಸ್ವಲ್ಪ ಹೊತ್ತಲ್ಲೇ ಕೀವುಗೆ ತನ್ನ ಮೊದಲ ಸ್ಟೂಡೆಂಟ್ ಪರಿಚಯ ಆಗ್ತಾಳೆ. ಅವಳ ಹೆಸರು ಡಾಹೆ. ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ಗೆ ತಯಾರಿ ಮಾಡ್ತಿದ್ದ ಒಬ್ಬ ಸ್ಕೂಲ್ ಸ್ಟೂಡೆಂಟ್. ಮೊದಲು ಕ್ವೆಶನ್ ಕೇಳ್ತಿದ್ದಂಗೆ ಕೀವುಗೆ ಒಂದು ವಿಷಯ ಅರ್ಥ ಆಗುತ್ತೆ. ಸಮಸ್ಯೆ ಇಂಗ್ಲಿಷ್ ಅಲ್ಲ, ಕಾನ್ಫಿಡೆನ್ಸ್. ಅವನು ಟ್ಯೂಷನ್ ಹೇಳ್ಕೊಡೋ ಟೀಚರ್ ಆಗಿ ಬಿಹೇವ್ ಮಾಡಲ್ಲ, ಸೈಕಾಲಜಿ ಅರ್ಥ ಮಾಡ್ಕೊಂಡ ಮೆಂಟರ್ ಹಾಗೆ ಮಾತಾಡ್ತಾನೆ. ಎಕ್ಸಾಮ್ ಅಂದ್ರೆ ಆನ್ಸರ್ ಗೊತ್ತಿರೋವನು ಗೆಲ್ಲೋದಿಲ್ಲ, ಕಾನ್ಫಿಡೆನ್ಸ್ ಇರೋವನು ಗೆಲ್ತಾನೆ. ಅವನ ಮಾತುಗಳು ಡಾಹೆ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಬೀರ್ತವೆ. ಇದನ್ನೆಲ್ಲ ಪಾರ್ಕ್ ಮೇಡಮ್ ಕೂಡ ಗಮನಿಸ್ತಾ ಇರ್ತಾರೆ. ಅವರಿಗೆ ಒಂದೇ ಕ್ಷಣದಲ್ಲಿ ಅನ್ಸುತ್ತೆ, ಇಷ್ಟು ಒಳ್ಳೆ ಟ್ಯೂಟರ್ ಸಿಕ್ಕಿದ್ದು ಲಕ್ಕಿ. ಅಲ್ಲಿಗೆ ಕೀವುಗೆ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಮಾಡ್ತಾರೆ. ಇದೇ ಅವನ ಮೊದಲ ವಿಕ್ಟರಿ. ಅದೇ ಟೈಮಿಗೆ ಮನೆಯ ಚಿಕ್ಕ ಹುಡುಗ ದಾಸಾಂಗ್ ಓಡ್ತಾ ಬರ್ತಾನೆ. ಕೈಯಲ್ಲಿ ಒಂದು ಟಾಯ್ ಬೋ ಇರುತ್ತೆ, ಮುಖದಲ್ಲಿ ವಿಚಿತ್ರ ಎಕ್ಸ್ಪ್ರೆಷನ್. ಅವನು ಎಲ್ರಿಗಿಂತ ಡಿಫರೆಂಟ್.
ಡ್ರಾಯಿಂಗ್ ಮೇಲೆ ಅವನಿಗೆ ತುಂಬಾ ಇಂಟ್ರೆಸ್ಟ್. ಪಾರ್ಕ್ ಮೇಡಮ್ ಹೇಳ್ತಾರೆ, ಎಷ್ಟೋ ಜನ ಆರ್ಟ್ ಟೀಚರ್ ಬಂದ್ರು, ಯಾರು 1 ತಿಂಗಳಿಗಿಂತ ಹೆಚ್ಚು ದಿನ ಉಳಿಲಿಲ್ಲ. ಈ ಮಾತು ಕೇಳ್ತಿದ್ದಂಗೆ ಕೀವು ತಲೆ ಒಳಗಡೆ ಮತ್ತೊಂದು ಪ್ಲಾನ್ ಸ್ಟಾರ್ಟ್ ಆಗುತ್ತೆ. ಅವಳ ತಂಗಿ ಕೀಜುಂಗ್, ಅವಳು ಆಕ್ಟಿಂಗ್ ನಲ್ಲೂ ಎಕ್ಸ್ಪರ್ಟ್, ಡಿಸೈನ್ ನಲ್ಲೂ ಎಕ್ಸ್ಪರ್ಟ್. ಅವಳನ್ನೇ ಪ್ರೊಫೆಷನಲ್ ಆರ್ಟ್ ಥೆರಪಿಸ್ಟ್ ಅಂತ ಪರಿಚಯ ಮಾಡಿದ್ರೆ ಅದೇ ಕ್ಷಣದಲ್ಲಿ ಕೀವು ತನ್ನ ಸ್ಟೋರಿ ಶುರು ಮಾಡ್ತಾನೆ. ನನಗೆ ಒಬ್ರು ಪರಿಚಯ ಇದ್ದಾರೆ, ಜೆಸಿಕಾ ಅಂತ. ಅಮೆರಿಕದ ಇಲಿನಾಯ್ಸ್ ಯೂನಿವರ್ಸಿಟಿಲಿ ಆರ್ಟ್ ಓದಿದ್ದಾರೆ, ಮಕ್ಕಳ ಸೈಕಾಲಜಿಲಿ ಎಕ್ಸ್ಪರ್ಟ್. ಇದನ್ನೆಲ್ಲ ಅವನು ಒಂದೇ ಉಸಿರಿನಲ್ಲಿ ಹೇಳ್ಬಿಡ್ತಾನೆ. ನಿಜಕ್ಕೆ ಜೆಸಿಕಾ ಅನ್ನೋದು ಯಾರೂ ಇಲ್ಲ, ಅದು ಕೀಜಿಂಗ್ಗೆ ಸೃಷ್ಟಿಸಿದ ಹೊಸ ಐಡೆಂಟಿಟಿ. ಪಾರ್ಕ್ ಮೇಡಮ್ ಈ ಮಾತು ಕೇಳಿ ತುಂಬಾ ಎಕ್ಸೈಟೆಡ್ ಆಗ್ತಾರೆ. ಅವರನ್ನೊಮ್ಮೆ ಕರ್ಸಿ ಅಂತ ಕೇಳ್ತಾರೆ. ಕೀವು ಮನಸ್ಸಿನಲ್ಲಿ ಸಣ್ಣ ನಗು. ಮೊದಲ ಸ್ಟೆಪ್ ಯಶಸ್ವಿಯಾಗಿದೆ. ಈಗ 2ನೇ ಮೆಂಬರ್ ಅನ್ನು ಈ ಮನೆಯೊಳಗಡೆ ತರೋ ಸಮಯ ಬಂದಿದೆ. ಈ ಕುಟುಂಬಕ್ಕೆ ಗೊತ್ತಿಲ್ಲ, ಅವರ ಮನೆಗೆ ಬಂದಿರೋದು ಟ್ಯೂಟರ್ ಅಲ್ಲ, ಒಂದು ದೊಡ್ಡ ಪ್ಲಾನ್ ನ ಮೊದಲ ಪೀಸ್. ಸ್ವಲ್ಪ ದಿನಗಳ ನಂತರ ಪಾರ್ಕ್ ಫ್ಯಾಮಿಲಿಗೆ ಹೊಸ ಟೀಚರ್ ಬರ್ತಾರೆ. ಅವರ ಹೆಸರು ಜೆಸಿಕಾ. ಸ್ಟೈಲಿಶ್ ಡ್ರೆಸ್, ಗಂಭೀರ ಲುಕ್, ಮುಖದಲ್ಲಿ ಫುಲ್ ಕಾನ್ಫಿಡೆನ್ಸ್. ಆದ್ರೆ ನಿಜ ಹೇಳ್ಬೇಕಾದ್ರೆ ಇವಳು ಜೆಸಿಕಾ ಅಲ್ಲ, ಕೀವುನ ತಂಗಿ ಕೀಜುಂಗ್. ಈ ಮನೆಯೊಳಗೆ ಕಾಲಿಡೋಕ್ಕಿಂತ ಮುಂಚೆ ಅವಳು ತನ್ನ ಡೈಲಾಗ್ಗಳನ್ನೆಲ್ಲ ಮತ್ತೊಮ್ಮೆ ಮನಸ್ಸಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾಳೆ. ಜೆಸಿಕಾ ಇಲಿನಾಯ್ಸ್ ಚಿಕಾಗೋ ಆರ್ಟ್ ಥೆರಪಿ. ಒಂದು ಸಣ್ಣ ತಪ್ಪು ಆಗಬಾರ್ದು, ಯಾಕೆಂದ್ರೆ ಈ ಇಂಟರ್ವ್ಯೂನಲ್ಲಿ ಫೇಲ್ ಆದ್ರೆ ಇಡೀ ಪ್ಲಾನ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಮನೆಯೊಳಗೆ ಬಂದ ಕೂಡಲೇ ಪಾರ್ಕ್ ಮೇಡಮ್ ಕೂಡ ಪಕ್ಕದಲ್ಲಿ ಕೂತು ಕ್ಲಾಸ್ ನೋಡಬೇಕು ಅಂತ ಹೇಳ್ತಾರೆ. ಆದ್ರೆ ಜೆಸಿಕಾ ತುಂಬಾ ಕಾಮ್ ಆಗಿ ಪೇರೆಂಟ್ಸ್ ರೂಮ್ ನಲ್ಲಿದ್ರೆ ಚೈಲ್ಡ್ ನ್ಯಾಚುರಲ್ ಆಗಿ ಬಿಹೇವಿಯರ್ ಮಾಡೋದಿಲ್ಲ. ಪ್ಲೀಸ್ ನಾನು ಅಲೋನ್ ಆಗಿ ಸೆಷನ್ ತಗೊಂತೀನಿ ಅಂತ ಪ್ರೊಫೆಷನಲ್ ಸ್ಟೈಲ್ ಅಲ್ಲಿ ಹೇಳ್ತಾಳೆ. ಅವಳ ಕಾನ್ಫಿಡೆನ್ಸ್ ನೋಡಿ ಪಾರ್ಕ್ ಮೇಡಮ್ ತಕ್ಷಣ ಹೊರಗಡೆ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ದಾಸಾಂಗ್ ಜೊತೆ ಸೆಷನ್ ಮುಗಿಯುತ್ತೆ. ಆದ್ರೆ ಹೊರಗೆ ಬಂದ ಹುಡುಗ ಸಂಪೂರ್ಣ ಬದಲಾಗಿದ್ದ. ಯಾವಾಗ್ಲೂ ಗಲಾಟೆ ಮಾಡೋ ಹುಡುಗ ಈಗ ಶಾಂತವಾಗಿ ಟೀಚರ್ಗೆ ರೆಸ್ಪೆಕ್ಟ್ ಕೊಡ್ತಿದ್ದ. ಇದನ್ನ ನೋಡಿ ಪಾರ್ಕ್ ಮೇಡಮ್ಗೆ ಆಶ್ಚರ್ಯ ಆಗುತ್ತೆ. ಜೆಸಿಕಾ ನಂತರ ದಾಸಾಂಗ್ ಬಿಡಿಸಿರೋ ಡ್ರಾಯಿಂಗ್ಗಳನ್ನ ನೋಡ್ತಾಳೆ. ಸ್ವಲ್ಪ ಹೊತ್ತು ಯೋಚನೆ ಮಾಡೋ ತರ ಆಕ್ಟಿಂಗ್ ಮಾಡಿ ಸೀರಿಯಸ್ ಆಗಿ ಹೇಳ್ತಾಳೆ, ಈ ಡ್ರಾಯಿಂಗ್ ಸಾಮಾನ್ಯ ಅಲ್ಲ, ಇವನ ಮನಸ್ಸಿನಲ್ಲಿ ಒಂದು ಡೀಪ್ ಟ್ರಾಮಾ ಇದೆ. ಈ ಮಾತು ಕೇಳಿದ ಪಾರ್ಕ್ ಮೇಡಮ್ ಮುಖಾನೇ ಬದಲಾಗುತ್ತೆ. ಯಾಕೆಂದ್ರೆ ಫಸ್ಟ್ ಗ್ರೇಡ್ ನಲ್ಲಿ ನಡೆದ ಒಂದು ಇನ್ಸಿಡೆಂಟ್ ನಂತರ ದಾಸಾಂಗ್ ನಿಜವಾಗಿಯೂ ಬದಲಾಗಿದ್ದ. ಜೆಸಿಕಾಗೆ ಅದು ಹೇಗೆ ಗೊತ್ತಾಯ್ತು? ಅವರಿಗೆ ಅರ್ಥವಾಗೋದೇ ಇಲ್ಲ. ಆದ್ರೆ ಇದು ಸೈಕಾಲಜಿ ಅಲ್ಲ, ಇದು ಬ್ರಿಲಿಯಂಟ್ ಆಕ್ಟಿಂಗ್. ಜೆಸಿಕಾ ಮುಂದುವರಿಸ್ತಾಳೆ, ರೆಗ್ಯುಲರ್ ಡ್ರಾಯಿಂಗ್ ಕ್ಲಾಸ್ ಸಾಕಾಗಲ್ಲ, ಸ್ಪೆಷಲ್ ಆರ್ಟ್ ಥೆರಪಿ ಬೇಕು. ವಾರಕ್ಕೆ 4 ದಿನ ಸೆಷನ್ ಇರಬೇಕು. ಫೀಸ್ ಸ್ವಲ್ಪ ಹೈ ಆಗುತ್ತೆ ಅಂತ ಹೇಳ್ತಾಳೆ. ಪಾರ್ಕ್ ಮೇಡಮ್ ಒಂದು ಕ್ಷಣನೂ ಯೋಚನೆ ಮಾಡದೆ ಪ್ರಾಬ್ಲಮ್ ಇಲ್ಲ ಅಂತ ಒಪ್ಕೊಂಡ್ಬಿಡ್ತಾರೆ. ಇನ್ನೊಂದು ದೊಡ್ಡ ವಿಕ್ಟರಿ. ಇದೀಗ ಕಿಮ್ ಫ್ಯಾಮಿಲಿಯ 2 ಮೆಂಬರ್ಸ್ ಯಶಸ್ವಿಯಾಗಿ ಪಾರ್ಕ್ ಹೌಸ್ ಒಳಗಡೆ ಬಂದಿದ್ದಾರೆ. ಆದ್ರೆ ಜೆಸಿಕಾ ಅಲ್ಲಿಗೆ ನಿಲ್ಲೋದಿಲ್ಲ. ಅವಳ ಕಣ್ಣು ಈಗ ಮನೆಯ ಡ್ರೈವರ್ ಮೇಲೆ ಬೀಳುತ್ತೆ. ಅಷ್ಟರಲ್ಲೇ ಪಾರ್ಕ್ ಫ್ಯಾಮಿಲಿಯ ಸಿಇಒ ಮನೆಗೆ ಬರ್ತಾರೆ. ಎಲ್ಲರೂ ಓಡಿ ಹೋಗಿ ಅವರನ್ನ ವೆಲ್ಕಮ್ ಮಾಡ್ತಾರೆ. ಆ ಮನೆಯೊಳಗಡೆ ಅವರ ಸ್ಟೇಟಸ್ ಎಷ್ಟು ದೊಡ್ಡದು ಅನ್ನೋದು ಒಂದೇ ಸೀನ್ ಅಲ್ಲಿ ಗೊತ್ತಾಗುತ್ತೆ. ಸಿಇಒ ಪಾರ್ಕ್ ಜೆಸಿಕಾಗೆ ಮನೆಗೆ ಡ್ರಾಪ್ ಕೊಡೋದಕ್ಕೆ ಡ್ರೈವರ್ಗೆ ಹೇಳ್ತಾರೆ. ಲಕ್ಸುರಿ ಮರ್ಸಿಡೀಸ್ ನಲ್ಲಿ ಕುಳಿತಿರೋ ಜೆಸಿಕಾ ಆ ಕಡೆ ಈ ಕಡೆ ನೋಡ್ತಾ ಒಂದು ಹೊಸ ಪ್ಲಾನ್ ಮಾಡ್ತಾಳೆ. ಈ ಡ್ರೈವರ್ನ ಕೆಲಸ ಹೋದ್ರೆ ಅಪ್ಪನಿಗೆ ಜಾಬ್ ಸಿಗ್ಬಹುದು. ಮುಂದಿನ ಕ್ಷಣ ಯಾರು ಗಮನಿಸದಂತೆ ತನ್ನ ಇನ್ನರ್ ವೇರ್ ಅನ್ನು ಪ್ಯಾಸೆಂಜರ್ ಸೀಟ್ ಕೆಳಗಡೆ ಬಚ್ಚಿಡ್ತಾಳೆ. ಮಾರನೇ ದಿನ ಸಿಇಒ ಪಾರ್ಕ್ ಕಾರಿನಲ್ಲಿ ಆ ಬಟ್ಟೆ ಕಂಡು ಶಾಕ್ ಆಗ್ತಾನೆ. ನನ್ನ ಕಾರನ್ನು ಪರ್ಸನಲ್ ಕೆಲಸಕ್ಕೆ ಯೂಸ್ ಮಾಡ್ತಿದ್ದಾನೆ ಅಂತ ಅವನ ಡ್ರೈವರ್ ಮೇಲೆ ಅವನಿಗೆ ಅನುಮಾನ ಶುರು ಆಗುತ್ತೆ. ಸಂಜೆ ಮನೆಗೆ ಬಂದ ನಂತರ ಅವನು ಈ ವಿಷಯನ ಹೆಂಡತಿಗೆ ಹೇಳ್ತಾನೆ. ಇಬ್ಬರು ಡ್ರೈವರ್ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯ ಪಡ್ತಾರೆ. ಇಬ್ಬರು ಡ್ರೈವರ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಮಾಡ್ಕೊಂತಾರೆ. ಜೆಸಿಕಾ ದೂರದಿಂದಲೇ ಈ ಕನ್ವರ್ಸೇಷನ್ ಕೇಳ್ತಾ ಇರ್ತಾಳೆ. ಅವಳ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್. ಪ್ಲಾನ್ ಎಕ್ಸಾಕ್ಟ್ಲಿ ವರ್ಕ್ ಆಗ್ತಿದೆ. ಸ್ವಲ್ಪ ಸಮಯದ ನಂತರ ಜೆಸಿಕಾ ಇನ್ನೊಂದು ಕಾಳು ಹಾಕ್ತಾಳೆ. ನನಗೆ ಗೊತ್ತಿರೋ ಒಬ್ಬ ಡ್ರೈವರ್ ಇದ್ದಾರೆ, ತುಂಬಾ ಹಾನೆಸ್ಟ್ ಹಾಗೆ ತುಂಬಾ ಎಕ್ಸ್ಪೀರಿಯನ್ಸ್ಡ್. ಅವರ ಹೆಸರು ಮಿಸ್ಟರ್ ಕಿಮ್ ಅಂತ. ಅಂದ್ರೆ ಅವಳ ಸ್ವಂತ ಅಪ್ಪ. ಪಾರ್ಕ್ ಫ್ಯಾಮಿಲಿಗೆ ಇನ್ನೂ ಏನೂ ಗೊತ್ತಿಲ್ಲ. ಅವರು ಕೇವಲ ಒಬ್ಬ ಟೀಚರ್ನನ್ನ ಹೈರ್ ಮಾಡಿಲ್ಲ, ಇಡೀ ಫ್ಯಾಮಿಲಿಯನ್ನ ತಮ್ಮ ಮನೆಯೊಳಗಡೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ. ಈ ಆಟ ಈಗಷ್ಟೇ ಸ್ಟಾರ್ಟ್ ಆಗಿದೆ. ಜೆಸಿಕಾ ಹೇಳಿದ ಮಾತು ಪಾರ್ಕ್ ಮೇಡಮ್ ಮನಸ್ಸಿನಲ್ಲೇ ಸುತ್ತಲೇ ಇರುತ್ತೆ. ಮಿಸ್ಟರ್ ಕಿಮ್ ಅನ್ನೋ ಡ್ರೈವರ್ ತುಂಬಾ ಒಳ್ಳೆಯವರು. ಈ ರೆಕಮೆಂಡೇಶನ್ ಕೇಳಿದ ತಕ್ಷಣ ಸಿಇಒ ಪಾರ್ಕ್ ಕೂಡ ಇಂಟರ್ವ್ಯೂಗೆ ಒಪ್ಕೊಂತಾರೆ. ಆದರೆ ಇಂಟರ್ವ್ಯೂಗೆ ಹೋಗೋದಕ್ಕೆ ಮುಂಚೆ ಕೀವು ಮತ್ತು ಅವರ ಅಪ್ಪ ಒಂದು ಲಕ್ಸುರಿ ಕಾರ್ ಶೋರೂಮ್ಗೆ ಹೋಗ್ತಾರೆ. ಅಲ್ಲಿ ಮರ್ಸಿಡೀಸ್ ಕಾರುಗಳನ್ನ ಗಮನದಿಂದ ನೋಡ್ತಾರೆ. ಯಾಕೆಂದ್ರೆ ರಿಚ್ ಪೀಪಲ್ ಜೊತೆ ಕೆಲಸ ಮಾಡಬೇಕಾದ್ರೆ ಅವರ ಲೈಫ್ ಸ್ಟೈಲ್ ಕೂಡ ಗೊತ್ತಿರಬೇಕು. ಎಲ್ಲ ಡೀಟೇಲ್ಸ್ ಅಬ್ಸರ್ವ್ ಮಾಡಿಕೊಂಡ ನಂತರ ಮಿಸ್ಟರ್ ಕಿಮ್ ಆಗಿ ಅಪ್ಪ ಇಂಟರ್ವ್ಯೂಗೆ ಹೋಗ್ತಾರೆ. ಅವರು ಕಾರು ಓಡಿಸೋ ರೀತಿ ನೋಡಿ ಸಿಇಒ ಪಾರ್ಕ್ಗೆ ಮೊದಲ ಇಂಪ್ರೆಷನ್ನಲ್ಲೇ ಇಷ್ಟ ಆಗುತ್ತೆ. ಶಾರ್ಪ್ ಟರ್ನಿಂಗ್, ಸ್ಮೂತ್ ಡ್ರೈವಿಂಗ್, ಕಪ್ಪಲ್ಲಿರೋ ಕಾಫಿ ಕೂಡ ಶೇಕ್ ಆಗೋದಿಲ್ಲ. ಸಿಇಒ ಪಾರ್ಕ್ ಮುಖದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ಕನ್ವರ್ಸೇಷನ್ ಶುರು ಆಗುತ್ತೆ. ಈ ಕೆಲಸ ಅಂದ್ರೆ ಕೇವಲ ಕಾರ್ ಡ್ರೈವ್ ಮಾಡೋದು ಅಲ್ಲ ಸರ್,
ನಿಮ್ಮ ಟೈಮ್, ನಿಮ್ಮ ಸೇಫ್ಟಿ, ನಿಮ್ಮ ಕಂಫರ್ಟ್ ಅದೇ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಮಿಸ್ಟರ್ ಕಿಮ್ ತುಂಬ ಪ್ರೊಫೆಷನಲ್ ಆಗಿ ಮಾತಾಡ್ತಾರೆ. ಅವರ ಮಾತಿನ ಸ್ಟೈಲ್, ಬಿಹೇವಿಯರ್, ಎಕ್ಸ್ಪೀರಿಯನ್ಸ್ ಇವೆಲ್ಲ CEO ಪಾರ್ಕ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಇಮ್ಮಿಡಿಯೇಟ್ ಆಗಿ ಅವರಿಗೆ ಜಾಬ್ ಸಿಗುತ್ತೆ. ಇದೀಗ ಕಿಮ್ ಫ್ಯಾಮಿಲಿಯ 3 ಮೆಂಬರ್ಸ್ ಪಾರ್ಕ್ ಹೌಸ್ ಒಳಗಡೆ ಬಂದಿದ್ದಾರೆ. ಇನ್ನು ಉಳಿದಿರೋದು ಅವರ ಅಮ್ಮ ಮಾತ್ರ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಮನೆಯ ಹೌಸ್ ಕೀಪರ್ ಮೂನ್ ಗ್ವಾಂಗ್. ಅವಳು ಹಲವು ವರ್ಷಗಳಿಂದ ಈ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಮನೆಯ ಪ್ರತಿಯೊಂದು ಮೂಲೆನೂ ಒಳಗೆ ಗೊತ್ತು. ಅವಳನ್ನ ರಿಮೂವ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆದ್ರಿಂದ ಕಿಮ್ ಫ್ಯಾಮಿಲಿ ಮತ್ತೊಮ್ಮೆ ಒಂದು ಸೀಕ್ರೆಟ್ ಮೀಟಿಂಗ್ ಮಾಡುತ್ತೆ. ಅವಳನ್ನ ಫೈಟ್ ಮಾಡಿ ಗೆಲ್ಲೋದು ಇಂಪಾಸಿಬಲ್, ಸ್ಮಾರ್ಟ್ ಆಗಿ ಸೋಲಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ. ಕಿವುಗೆ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಗುತ್ತೆ. ಮೂನ್ ಗ್ಯಾಂಗ್ಗೆ ಪೀಚ್ ಅಂದ್ರೆ ಸಿವಿಯರ್ ಅಲರ್ಜಿ. ಅಷ್ಟೇ, ಪ್ಲಾನ್ ರೆಡಿ ಆಗಿದೆ. ಜೆಸಿಕಾ ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಪೀಚ್ಗಳನ್ನ ತರ್ತಾಳೆ. ಕೀವು ಅದರ ಮೇಲಿನ ಸಣ್ಣ ಪೀಚ್ ಪೌಡರ್ನ ಜಾಗ್ರತೆಯಿಂದ ಕಲೆಕ್ಟ್ ಮಾಡ್ತಾನೆ. ಒಂದಿನ ಯಾರು ನೋಡದೇ ಇರೋ ಟೈಮಲ್ಲಿ ಅವನು ಆ ಪೀಚ್ ಪೌಡರನ್ನು ಹೌಸ್ ಕೀಪರ್ ಹತ್ತಿರ ಉದುರಿಸ್ತಾನೆ. ಕೆಲವೇ ಕ್ಷಣಗಳಲ್ಲಿ ಮೂನ್ ಗ್ಯಾಂಗ್ಗೆ ಜೋರಾಗಿ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದೇ ಟ್ರಿಕ್ ಬಳಸ್ತಾರೆ. ಕೆಮ್ಮು ಹೆಚ್ಚಾಗುತ್ತೆ. ಅವಳ ಮುಖನೂ ತುಂಬಾ ವೀಕ್ ಆಗಿ ಕಾಣುತ್ತೆ. ಇದನ್ನೇ ಯೂಸ್ ಮಾಡಿಕೊಂಡು ಮಿಸ್ಟರ್ ಕಿಮ್ ಇನ್ನೊಂದು ಡ್ರಾಮಾ ಶುರು ಮಾಡ್ತಾರೆ. ಒಂದು ದಿನ ಪಾರ್ಕ್ ಮೇಡಮ್ ಜೊತೆ ಮಾತನಾಡ್ತಾ, ನಾನು ಹಾಸ್ಪಿಟಲ್ಗೆ ಹೋಗಿದ್ದಾಗ ಒಬ್ಬರು ಟಿವಿ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಕೇಳಿಸ್ತು ಅಂತ ತುಂಬಾ ನಿಧಾನವಾಗಿ ಹೇಳ್ತಾರೆ. ನಾನು ತಪ್ಪಾಗಿರ್ಬೋದು, ಆದ್ರೆ ಅದು ನಿಮ್ಮ ಹೌಸ್ ಕೀಪರ್ ಇರ್ಬೋದೇನೋ ಅಂತ ಅನಿಸ್ತಾ ಇದೆ ಅಂತ ಡೌಟ್ ಆಗಿ ಹೇಳ್ತಾನೆ. ಅವರು ಡೈರೆಕ್ಟ್ ಆಗಿ ಆರೋಪ ಮಾಡೋದಿಲ್ಲ. ಅದೇ ಅವರ ಬಿಗ್ಗೆಸ್ಟ್ ಟ್ರಿಕ್. ಉಳಿದ ಕಥೆಯನ್ನ ಪಾರ್ಕ್ ಮೇಡಮ್ ಸ್ವತಃ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತಾರೆ. ಮಕ್ಕಳಿಗೆ ಇನ್ಫೆಕ್ಷನ್ ಆದ್ರೆ ಎಂಬ ಭಯ ಅವರಿಗೆ ಶುರು ಆಗುತ್ತೆ. ಅದೇ ಟೈಮ್ಗೆ ಜೆಸಿಕಾ ಮತ್ತೊಮ್ಮೆ ಪೀಚ್ ಪೌಡರ್ನ ಬಳಸಿ ಮೂನ್ ಗ್ವಾಂಗ್ಗೆ ಕೆಮ್ಮು ಬರೋ ತರ ಮಾಡ್ತಾಳೆ. ಇದನ್ನ ಪಾರ್ಕ್ ಮೇಡಮ್ ತಮ್ಮ ಕಣ್ಣಾರೆ ನೋಡ್ತಾರೆ. ಇನ್ನು ಅವರ ಅನುಮಾನ ಕನ್ಫರ್ಮ್ ಆಗುತ್ತೆ. ಭಯದಿಂದ ಅವರು ಮೂನ್ ಗ್ವಾಂಗ್ ಅನ್ನು ಕೆಲಸದಿಂದ ತೆಗೆದಾಕ್ತಾರೆ. ಹಲವು ವರ್ಷಗಳಿಂದ ಈ ಮನೆಯನ್ನೇ ತನ್ನ ಮನೆಯಂತೆ ನೋಡಿಕೊಂಡಿದ್ದ ಹೌಸ್ ಕೀಪರ್ ಒಂದೂ ಮಾತಾಡದೆ ಕಣ್ಣಲ್ಲಿ ನೋವು ತುಂಬಿಕೊಂಡು ಹೊರಟೋಗ್ತಾಳೆ. ಆಕೆ ಗೇಟ್ ದಾಟೋದಕ್ಕಿಂತ ಮುಂಚೆ ಒಂದ್ಸಲ ಹಿಂದೆ ತಿರುಗಿ ಮನೆ ಕಡೆ ನೋಡ್ತಾಳೆ. ಆ ಒಂದು ನೋಟ ಈ ಸಿನಿಮಾದ ಬಿಗ್ಗೆಸ್ಟ್ ಟ್ವಿಸ್ಟ್ಗೆ ಸಣ್ಣ ಹಿಂಟ್ ಅನ್ನೋದು ಇನ್ನು ಯಾರಿಗೂ ಗೊತ್ತಿಲ್ಲ. ಇದಾಗಿ ಕೆಲವು ದಿನಗಳ ನಂತರ ಪಾರ್ಕ್ ಮೇಡಮ್ ಮಾಡೋ ಅಡಿಗೆ ಅವಳ ಗಂಡನಿಗೆ ಇಷ್ಟ ಆಗೋದಿಲ್ಲ. ಇದೇ ಸರಿಯಾದ ಟೈಮ್ ಅಂತ ತಿಳ್ಕೊಂಡು ಮಿಸ್ಟರ್ ಕಿಮ್ ತುಂಬಾ ಕ್ಯಾಶುಯಲ್ ಆಗಿ ಹೇಳ್ತಾರೆ, ಒಂದು ಏಜೆನ್ಸಿ ಇದೆ, ಅಲ್ಲಿ ಎಕ್ಸ್ಪೀರಿಯನ್ಸ್ಡ್ ಹೌಸ್ ಕೀಪರ್ ಸಿಗ್ತಾರೆ. ಆಕ್ಚುಲ್ ಆಗಿ ಆ ಏಜೆನ್ಸಿ ಕಾರ್ಡ್ ಕೂಡ ನಿಜ ಅಲ್ಲ, ಜೆಸಿಕಾ ಮಾಡಿದ ಮತ್ತೊಂದು ಫೇಕ್ ಐಡೆಂಟಿಟಿ. ಸ್ವಲ್ಪ ದಿನಗಳಲ್ಲೇ ಚಂಗ್ ಸುಕ್ ಅಂದ್ರೆ ಕಿಮ್ ಫ್ಯಾಮಿಲಿಯ ಅಮ್ಮ ಹೊಸ ಹೌಸ್ ಕೀಪರ್ ಆಗಿ ಪಾರ್ಕ್ ಹೌಸ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಇದೀಗ ಒಂದೇ ಕುಟುಂಬದ 4 ಜನ ಒಂದೇ ಮನೆಯೊಳಗಡೆ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಪಾರ್ಕ್ ಫ್ಯಾಮಿಲಿಗೆ ಇವರೆಲ್ಲರೂ ಒಂದೇ ಕುಟುಂಬ ಅನ್ನೋ ಸತ್ಯದ ಸಣ್ಣ ಸುಳಿವು ಕೂಡ ಇಲ್ಲ. ಕಿಮ್ ಫ್ಯಾಮಿಲಿ ತಮ್ಮ ಮಿಷನ್ ಕಂಪ್ಲೀಟ್ ಆಯ್ತು ಅಂತ ಖುಷಿ ಪಡ್ತಾ ಇರುತ್ತೆ. ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ನಿಜವಾದ ಆಟ ಈಗಷ್ಟೇ ಸ್ಟಾರ್ಟ್ ಆಗಿದೆ ಅಂತ. ಇದೀಗ ಕಿಮ್ ಫ್ಯಾಮಿಲಿಯ 4 ಜನ ಪಾರ್ಕ್ ಹೌಸ್ ಒಳಗಡೆ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಒಂದು ರೂಲ್, ಹೊರಗೆ ಯಾರಿಗೂ ಪರಿಚಯ ಇಲ್ಲ, ಮನೆಯೊಳಗೂ ಯಾರಿಗೂ ಸಂಬಂಧ ಇಲ್ಲ. ಅಂದ್ರೆ ಟ್ಯೂಟರ್ಗೆ ಡ್ರೈವರ್ ಪರಿಚಯ ಇರಬಾರ್ದು, ಡ್ರೈವರ್ಗೆ ಹೌಸ್ ಕೀಪರ್ ಗೊತ್ತಿರಬಾರ್ದು. ಎಲ್ಲರೂ ಸ್ಟ್ರೇಂಜರ್ಸ್ ಆಗಿ ಆಕ್ಟಿಂಗ್ ಮಾಡಬೇಕು. ಈ ಆಕ್ಟಿಂಗ್ ನಲ್ಲೇ ಅವರ ಸರ್ವೈವಲ್ ಅಡಗಿರುತ್ತೆ. ಒಂದು ದಿನ ಪಾರ್ಕ್ ಫ್ಯಾಮಿಲಿ ಕ್ಯಾಂಪಿಂಗ್ ಟ್ರಿಪ್ಗೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಮನೆ ಸಂಪೂರ್ಣ ಖಾಲಿ. ಕಿಮ್ ಫ್ಯಾಮಿಲಿಗೆ ಇದು ಒಂದು ಸೆಲೆಬ್ರೇಷನ್. ಬಾಗಿಲು ಮುಚ್ಚಿದ ತಕ್ಷಣ 4 ತಮ್ಮ ಒರಿಜಿನಲ್ ಕ್ಯಾರೆಕ್ಟರ್ಗೆ ಬಂದ್ಬಿಡ್ತಾರೆ. ಕೀವು ದೊಡ್ಡ ಗಾರ್ಡನ್ ಅಲ್ಲಿ ಆರಾಮಾಗಿ ಮಲಗಿ ಬುಕ್ ಓದ್ತಾ ಇರ್ತಾನೆ. ಕೀಜುಂಗ್ ಲಕ್ಸುರಿ ಬಾತ್ ಟಬ್ ನಲ್ಲಿ ರಿಲ್ಯಾಕ್ಸ್ ಮಾಡ್ತಾಳೆ. ಚಂಗ್ಸುಕ್ ದುಬಾರಿ ಕಿಚನ್ ಅಲ್ಲಿ ತನ್ನ ಇಷ್ಟದ ಅಡಿಗೆ ಮಾಡ್ತಾಳೆ. ಮಿಸ್ಟರ್ ಕಿಮ್ ದುಬಾರಿ ವೈನ್ ಬಾಟಲ್ ತೆಗೆದು ಎಲ್ಲರಿಗೂ ಸರ್ವ್ ಮಾಡ್ತಾನೆ. ಕೆಲವು ಗಂಟೆಗಳ ಕಾಲ ಆ ಮ್ಯಾನ್ಸನ್ ಅವರದೇ ಮನೆಯಾಗಿ ಬದಲಾಗುತ್ತೆ. ಅವರು ನಗ್ತಾರೆ, ತಿಂತಾರೆ, ಕುಡಿತಾರೆ, ತಾವು ಬಡವರು ಅನ್ನೋದನ್ನ ಮರ್ತೇ ಬಿಡ್ತಾರೆ. ಆ ಸಮಯದಲ್ಲಿ ಕೀವು ನಿಧಾನವಾಗಿ ಒಂದು ವಿಷಯ ಹೇಳ್ತಾನೆ, ನನಗೆ ಡಾಹೆ ನಿಜವಾಗಿಯೂ ಇಷ್ಟ ಆಗಿದ್ದಾಳೆ. ಅವಳು ಕಾಲೇಜ್ಗೆ ಸೇರಿದ ಮೇಲೆ ನಾನು ಅವಳನ್ನ ಮದುವೆ ಆಗ್ತೀನಿ ಅಂತ ಸೀರಿಯಸ್ ಆಗಿ ಹೇಳ್ತಾನೆ. ಅವಾಗ ಅಪ್ಪ ನಗುತ್ತಾ, ಆಗ ಈ ಮ್ಯಾನ್ಸನ್ ಎಲ್ಲ ನಮ್ದೇ ಆಗುತ್ತೆ ಅಂತ ತಮಾಷೆ ಮಾಡ್ತಾರೆ. ಎಲ್ಲರೂ ಜೋರಾಗಿ ನಗ್ತಾರೆ. ಈ ನಗುವಿನ ಮಧ್ಯೆ ಚಂಗ್ ಸುಕ್ ಒಂದು ಮಾತು ಹೇಳ್ತಾಳೆ, ರಿಚ್ ಪೀಪಲ್ ಒಳ್ಳೆಯವರಲ್ಲ, ಅವರು ರಿಚ್ ಆಗಿರೋದ್ರಿಂದ ಒಳ್ಳೆಯವರಂತೆ ಕಾಣಿಸ್ತಾರೆ. ಹಣ ಇದ್ರೆ ಕೋಪ ಕಡಿಮೆ ಆಗುತ್ತೆ, ಚಿಂತೆ ಕಡಿಮೆ ಆಗುತ್ತೆ, ಲೈಫ್ ಈಸಿ ಆಗುತ್ತೆ. ನಮಗೂ ಅಷ್ಟು ಹಣ ಇದ್ದಿದ್ರೆ ನಾವು ಇಷ್ಟೇ ಕೈಂಡ್ ಆಗಿರ್ತಿದ್ವಿ. ಈ ಡೈಲಾಗ್ ಸಿನಿಮಾದ ಪವರ್ಫುಲ್ ಮೆಸೇಜ್ಗಳಲ್ಲಿ ಒಂದು. ಇದಕ್ಕೆ ಅಪ್ಪ ಕೂಡ ತಲೆ ಆಡಿಸ್ತಾರೆ. ದುಡ್ಡಿದ್ರೆ ಜೀವನದ ಎಲ್ಲ ರಿಂಕಲ್ಗಳು ಸ್ಟ್ರೈಟ್ ಆಗಿಬಿಡ್ತವೆ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತು ಎಲ್ಲರೂ ತಮ್ಮ ಕನಸುಗಳಲ್ಲೇ ಕಳೆದು ಹೋಗ್ತಾರೆ. ಆದರೆ ಅದೇ ಕ್ಷಣದಲ್ಲಿ ಡೋರ್ ಬೆಲ್ ರಿಂಗ್ ಆಗುತ್ತೆ. ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊತಾರೆ. ಈ ಟೈಮಲ್ಲಿ ಯಾರು ಅಂತ ಆಶ್ಚರ್ಯ ಪಡ್ತಾರೆ. CCTV ನೋಡಿದಾಗ ಹೊರಗಡೆ ನಿಂತಿರೋದು ಕೆಲಸದಿಂದ ತೆಗೆದುಹಾಕಲ್ಪಟ್ಟ ಹೌಸ್ ಕೀಪರ್ ಮೂನ್ ಗ್ಯಾಂಗ್. ಮಳೆ ನೀರಿನಲ್ಲಿ ಸಂಪೂರ್ಣ ನೆನ್ಕೊಂಡು ಅವಳು ತುಂಬಾ ಆತಂಕದಿಂದ ನಿಂತ್ಕೊಂಡಿರ್ತಾಳೆ.
ಬಾಗಿಲು ತೆರೆದ ಚಂಗ್ಸುಕ್ಗೆ ನಾನು ಬೇಸ್ಮೆಂಟ್ನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ವಸ್ತು ಮರೆತಿದ್ದೀನಿ, ಪ್ಲೀಸ್ 2 ನಿಮಿಷ ಒಳಗಡೆ ಬಿಡಿ ಅಂತ ಬೇಡ್ಕೊಂತಾಳೆ. ಮೊದಲಿಗೆ ಚಂಗ್ಸುಕ್ ನಿರಾಕರಿಸ್ತಾಳೆ, ಆದ್ರೆ ಕೊನೆಗೆ ಒಳಗೆ ಬಿಡ್ತಾಳೆ. ಮೂನ್ ಗ್ಯಾಂಗ್ ನೇರವಾಗಿ ಕಿಚನ್ ಕಡೆ ಹೋಗೋದಿಲ್ಲ, ಬೆಡ್ರೂಮ್ಗೂ ಹೋಗೋದಿಲ್ಲ. ಅವಳು ನೇರವಾಗಿ ಬೇಸ್ಮೆಂಟ್ ಕಡೆ ಓಡ್ತಾಳೆ. ಇದನ್ನ ನೋಡಿ ಚಂಗ್ಸುಕ್ಗೆ ಅನುಮಾನ ಬರುತ್ತೆ, ಬೇಸ್ಮೆಂಟ್ ನಲ್ಲಿ ಏನಿದೆ. ಅವಳ ಹಿಂದೆನೆ ಫಾಲೋ ಮಾಡ್ತಾಳೆ. ಮೂನ್ ಗ್ಯಾಂಗ್ ಒಂದು ದೊಡ್ಡ ಕಬೋರ್ಡ್ ಅನ್ನು ಪಕ್ಕಕ್ಕೆ ಸರಿಸಲು ಪ್ರಯತ್ನ ಮಾಡ್ತಾಳೆ. ಒಬ್ಬಳಿಗೆ ಆಗೋದಿಲ್ಲ. ಅವಳು ಚಂಗ್ಸುಕ್ನ ಸಹಾಯ ಕೇಳ್ತಾಳೆ. ಇಬ್ರು ಸೇರಿ ಆ ಕಬೋರ್ಡ್ ತಳ್ತಾರೆ. ಅದರ ಹಿಂದೆ ಒಂದು ಸೀಕ್ರೆಟ್ ಡೋರ್ ಕಾಣಿಸುತ್ತೆ. ಚಂಗ್ಸುಕ್ ಕಣ್ಣುಗಳು ದೊಡ್ಡದಾಗ್ತವೆ. ಈ ಮನೆಯಲ್ಲಿ ಹಿಡನ್ ರೂಮ್. ಅವಳಿಗೆ ಶಾಕ್ ಆಗುತ್ತೆ. ಮೂನ್ ಗ್ಯಾಂಗ್ ಆ ಬಾಗಿಲು ತೆಗೆದು ಕೆಳಗೆ ಇಳಿಯೋದಕ್ಕೆ ಶುರು ಮಾಡ್ತಾಳೆ. ಕೆಳಗಿಂದ ವಿಚಿತ್ರ ಗ್ರೀನ್ ಲೈಟ್ ಬರ್ತಿರುತ್ತೆ. ಅದು ಸಾಮಾನ್ಯ ಬೇಸ್ಮೆಂಟ್ ಅಲ್ಲ, ಇನ್ನೊಂದು ರಹಸ್ಯ ಪ್ರಪಂಚದ ಬಾಗಿಲಿನಂತಿರುತ್ತೆ. ಅವಳು ಕೆಳಗಿಳಿತಾ ಜೋರಾಗಿ ನಾನು ಬಂದೆ ಅಂತ ಕೂಗ್ತಾಳೆ. ಕೆಲವೇ ಕ್ಷಣಗಳಲ್ಲಿ ಕತ್ತಲೆಯೊಳಗಡೆಯಿಂದ ಒಬ್ಬ ಮನುಷ್ಯ ನಿಧಾನವಾಗಿ ಹೊರಗಡೆ ಬರ್ತಾನೆ. ಉದ್ದ ಕೂದಲು, ಸಣಕಲು ದೇಹ, ಹಸಿವಿನಿಂದ ಬಳಲಿದ ಮುಖ. ಅವನನ್ನು ನೋಡಿದ ಕೂಡಲೇ ಚಂಗ್ಸುಕ್ ಬೆಚ್ಚಿ ಬೀಳ್ತಾಳೆ. ಆ ವ್ಯಕ್ತಿ ಯಾರು? ಅವನು ಈ ಸೀಕ್ರೆಟ್ ಬಂಕರ್ನಲ್ಲಿ ಏಕೆ ಬಚ್ಚಿಟ್ಕೊಂಡಿದ್ದಾನೆ? ಈ ಪ್ರಶ್ನೆಗಳ ಉತ್ತರ ಕಿಮ್ ಫ್ಯಾಮಿಲಿಯ ಜೀವನವನ್ನೇ ತಲೆ ಕೆಳಗಾಗ್ಸುತ್ತೆ. ಮೂನ್ ಗ್ಯಾಂಗ್ ಅವನನ್ನು ಅಪ್ಪಿಕೊಂಡು ಮೊದಲು ನಿಧಾನವಾಗಿ ಊಟ ಮಾಡುವಂತ ತಂದಿದ್ದ ಆಹಾರವನ್ನು ಕೊಡ್ತಾಳೆ. ಆ ವ್ಯಕ್ತಿ ಹಲವು ದಿನಗಳಿಂದ ಊಟ ಮಾಡದವನಂತೆ ತಿನ್ನಲು ಶುರು ಮಾಡ್ತಾನೆ. ಆಗ ಮೂನ್ ಗ್ಯಾಂಗ್ ಸತ್ಯವನ್ನು ಹೇಳ್ತಾಳೆ. ಇವರು ನನ್ನ ಗಂಡ. ಕೆಲವು ವರ್ಷಗಳ ಹಿಂದೆ ಅವನ ಮೇಲೆ ದೊಡ್ಡ ಸಾಲ ಬಿದ್ದಿತ್ತು. ಲೋನ್ ಕೊಟ್ಟವರು ಅವನನ್ನ ಹುಡುಕ್ತಾ ಇದ್ರು. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅವನಿಗಿದ್ದ ಏಕೈಕ ದಾರಿ ಅಂದರೆ ಈ ಸೀಕ್ರೆಟ್ ಬಂಕರ್ ಮಾತ್ರ. ಈ ಮನೆಯ ಹಿಂದಿನ ಓನರ್ ಇದ್ದಾಗಲೇ ಮೂನ್ ಗ್ಯಾಂಗ್ಗೆ ಈ ಸೀಕ್ರೆಟ್ ರೂಮ್ ಬಗ್ಗೆ ಗೊತ್ತಿರುತ್ತೆ. ಪಾರ್ಕ್ ಫ್ಯಾಮಿಲಿ ಈ ಮನೆನ ಖರೀದಿ ಮಾಡಿದ ನಂತರ ಕೂಡ ಈ ರಹಸ್ಯನ ಅವಳು ಯಾರಿಗೂ ಹೇಳಿರಲ್ಲ. ಹಗಲು ಅವಳು ಪಾರ್ಕ್ ಫ್ಯಾಮಿಲಿಯ ಕೆಲಸ ಮಾಡ್ತಿರ್ತಾಳೆ. ರಾತ್ರಿ ಆಗ್ತಿದ್ದಂಗೆ ಈ ಬೇಸ್ಮೆಂಟ್ಗೆ ಬಂದು ತನ್ನ ಗಂಡನನ್ನ ನೋಡ್ಕೊತಿರ್ತಾಳೆ. ಅದಕ್ಕೋಸ್ಕರನೇ ಅವಳು ಜಾಸ್ತಿ ಊಟ ತಗೊಂತಿರ್ತಾಳೆ. ಇದನ್ನ ಗಮನಿಸಿನೇ ಸಿಇಒ ಪಾರ್ಕ್ ಯಾವಾಗಲೂ ಹೌಸ್ ಕೀಪರ್ ತುಂಬಾ ತಿಂತಾಳೆ ಅಂತ ಹೇಳ್ತಿರ್ತಾನೆ. ನಿಜಕ್ಕೆ ಅವಳು ಇಬ್ಬರ ಹೊಟ್ಟೆ ತುಂಬಿಸ್ತಾ ಇರ್ತಾಳೆ. ಮೂನ್ ಗ್ಯಾಂಗ್ ಕೈ ಮುಗಿದು ಚಂಗ್ಸುಕ್ಗೆ ಬೇಡ್ಕೊಂತಾಳೆ, ಪ್ಲೀಸ್ ಈ ವಿಷಯ ಯಾರಿಗೂ ಹೇಳಬೇಡಿ. ವಾರಕ್ಕೆ ಒಂದ್ಸಲ ಮಾತ್ರ ನಾನು ನನ್ನ ಗಂಡನಿಗೆ ಊಟ ತಂದ್ಕೊಡ್ತೀನಿ, ನಿನಗೆ ಹಣ ಕೂಡ ಕೊಡ್ತೀನಿ. ಆದರೆ ಚಂಗ್ಸುಕ್ ಗಟ್ಟಿಯಾಗಿ ಇಲ್ಲ, ಇದು ಪೊಲೀಸ್ಗೆ ಹೇಳಲೇಬೇಕು ಅಂತ ಅವಳ ಮೊಬೈಲ್ ತಗೊಂತಾಳೆ. ಮೂನ್ ಗ್ಯಾಂಗ್ ಭಯದಿಂದ ಅಳೋದಕ್ಕೆ ಶುರು ಮಾಡ್ತಾಳೆ. ನಾವಿಬ್ರು ತುಂಬಾ ಬಡವರು, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳೋಣ ಅಂತ ಬೇಡ್ಕೊಂತಾಳೆ. ಆದರೆ ಚಂಗ್ಸುಕ್ ಮನ್ಸು ಕರ್ವದೇ ಇಲ್ಲ. ಸರಿಯಾಗಿ ಅದೇ ಟೈಮಿಗೆ ಮೆಟ್ಟಿಲಿನ ಹತ್ತಿರ ನಿಂತು ಎಲ್ಲವನ್ನು ಕೇಳಿಸ್ಕೊಂತಿದ್ದ ಕೀವು, ಕೀಜಂಗ್ ಮತ್ತು ಮಿಸ್ಟರ್ ಕಿಮ್ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದುಬಿಡ್ತಾರೆ. ಮೂನ್ ಗ್ಯಾಂಗ್ ಒಂದು ಕ್ಷಣ ಎಲ್ಲರನ್ನೂ ನೋಡ್ತಾಳೆ. ನಂತರ ಅವಳ ಕಣ್ಣಲ್ಲಿ ಅನುಮಾನ ಮೂಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅವಳಿಗೆ ಎಲ್ಲ ಅರ್ಥ ಆಗೋಗುತ್ತೆ. ಟ್ಯೂಟರ್, ಆರ್ಟ್ ಟೀಚರ್, ಡ್ರೈವರ್, ಹೌಸ್ ಕೀಪರ್ ಇವರೆಲ್ಲರೂ ಒಂದೇ ಫ್ಯಾಮಿಲಿ. ಅಯ್ಯೋ, ನೀವೆಲ್ಲ ಸೇರಿ ಈ ಮನೆಯೊಳಗೆ ಬಂದಿದ್ದೀರಾ ಅಂತ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾಳೆ. ಕಿಮ್ ಫ್ಯಾಮಿಲಿ ಮುಖದ ಬಣ್ಣನೇ ಚೇಂಜ್ ಆಗುತ್ತೆ. ಅವರ ದೊಡ್ಡ ಸೀಕ್ರೆಟ್ ಈಗ ಹೊರಗಡೆ ಬಿದ್ದಿದೆ. ಮೂನ್ ಗ್ಯಾಂಗ್ ತಕ್ಷಣ ಮೊಬೈಲ್ ತೆಗೆದು ಕಿಮ್ ಫ್ಯಾಮಿಲಿಯ ವಿಡಿಯೋ ರೆಕಾರ್ಡ್ ಮಾಡ್ತಾಳೆ. ಇದನ್ನ ಮೇಡಮ್ಗೆ ಕಳಿಸಿದ್ರೆ ನಿಮ್ಮ ಆಟ ಮುಗೀತು ಅಂತ ಬೆದರಿಸ್ತಾಳೆ. ಇದೀಗ ಸಿಚುವೇಶನ್ ಕಂಪ್ಲೀಟ್ ಆಗಿ ರಿವರ್ಸ್ ಆಗಿದೆ. ಇಲ್ಲಿವರೆಗೂ ಕಿಮ್ ಫ್ಯಾಮಿಲಿ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಿತ್ತು, ಆದರೆ ಈಗ ಕಂಟ್ರೋಲ್ ಮೂನ್ ಗ್ಯಾಂಗ್ ಕೈಯಲ್ಲಿದೆ. ಅವಳು 4 ಜನರನ್ನು ಮೊಣಕಾಲಿನ ಮೇಲೆ ಕೂರಿಸಿ ಅವಮಾನ ಮಾಡ್ತಾಳೆ. ಇಷ್ಟು ದೊಡ್ಡ ಮನೆಯಲ್ಲಿ ಕುತ್ಕೊಂಡು ಕುಡಿದು ಎಂಜಾಯ್ ಮಾಡ್ತೀರಾ ಅಂತ ಹೀಯಾಳಿಸ್ತಾಳೆ. ಅವಳ ಗಂಡ ಕೂಡ ಈ ಮನೆ ನಮಗೂ ತುಂಬಾ ಇಷ್ಟ, ಓನರ್ಸ್ ಹೊರಗಡೆ ಹೋಗಿದ್ದಾಗ ನಾವು ಮೇಲಕ್ಕೆ ಬಂದು ಮ್ಯೂಸಿಕ್ ಕೇಳ್ತಿದ್ವಿ ಅಂತ ಹೇಳ್ತಾನೆ. ಅಂದರೆ ಒಂದೇ ಮನೆಯೊಳಗಡೆ ಇನ್ನೊಂದು ಸೀಕ್ರೆಟ್ ಫ್ಯಾಮಿಲಿ ಇರೋದು ಕಿಮ್ ಫ್ಯಾಮಿಲಿಗೆ ನಂಬೋದಕ್ಕೆ ಆಗೋದಿಲ್ಲ. ಅಷ್ಟರಲ್ಲಿ ಮನೆಯ ಫೋನ್ ರಿಂಗ್ ಆಗುತ್ತೆ. ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಚಂಗ್ಸುಕ್ ಫೋನ್ ರಿಸೀವ್ ಮಾಡ್ತಾಳೆ. ಅದು ಪಾರ್ಕ್ ಮೇಡಮ್. ಕ್ಯಾಂಪಿಂಗ್ ಟ್ರಿಪ್ ಕ್ಯಾನ್ಸಲ್ ಆಗಿದೆ. ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಅವರು ಮನೆಗೆ ವಾಪಸ್ ಆಗ್ತಿದ್ದಾರೆ. ಇನ್ನು 8 ನಿಮಿಷದಲ್ಲಿ ಮನೆ ತಲುಪ್ತೀವಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಾವು ಬರೋಷ್ಟರಲ್ಲಿ ಫುಡ್ ರೆಡಿ ಇರಬೇಕು ಅಂತ ಕೂಡ ಹೇಳ್ತಾರೆ. ಇದನ್ನ ಕೇಳಿದ ಕಿಮ್ ಫ್ಯಾಮಿಲಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಅನ್ಸುತ್ತೆ. ಮೇಲೆ ಪಾರ್ಕ್ ಫ್ಯಾಮಿಲಿ ಬರ್ತಿದೆ, ಕೆಳಗಡೆ ಸೀಕ್ರೆಟ್ ಹಸ್ಬೆಂಡ್ ಇದ್ದಾನೆ. ಮೂನ್ ಗ್ಯಾಂಗ್ಗೆ ಅವರ ಸೀಕ್ರೆಟ್ ಗೊತ್ತಾಗಿದೆ. ಕೇವಲ 8 ನಿಮಿಷಗಳಲ್ಲಿ ಈ ಎಲ್ಲವನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಇಲ್ಲಿಂದ ಈ ಸಿನಿಮಾ ಕಂಪ್ಲೀಟ್ ಆಗಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಪಾರ್ಕ್ ಮೇಡಮ್ ಫೋನ್ ಇಟ್ಟ ತಕ್ಷಣ ಕಿಮ್ ಫ್ಯಾಮಿಲಿಗೆ ಪ್ಯಾನಿಕ್ ಶುರು ಆಗುತ್ತೆ. ಇನ್ನೇನು 8 ನಿಮಿಷ ಮಾತ್ರ. ಅದ್ರೊಳಗಡೆ ಎಲ್ಲ ಎವಿಡೆನ್ಸ್ನ ಮುಚ್ಚಾಕ್ಬೇಕು, ಮನೆ ಕ್ಲೀನ್ ಮಾಡಬೇಕು, ಮೂನ್ ಗ್ಯಾಂಗ್ ಮತ್ತು ಅವಳ ಗಂಡನನ್ನು ಹ್ಯಾಂಡಲ್ ಮಾಡಬೇಕು. ಒಂದೇ ಟೈಮಲ್ಲಿ ಇಷ್ಟೆಲ್ಲ ಕೆಲಸ. ಚಂಗ್ಸುಕ್ ಅಡುಗೆ ಮನೆಗೆ ಓಡಿ ಹೋಗಿ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಕೀಜುಂಗ್ ಲಿವಿಂಗ್ ರೂಮ್ನಲ್ಲಿ ಬಿದ್ದಿದ್ದ ಬಾಟಲ್ಗಳು, ಗ್ಲಾಸ್ಗಳು ಮತ್ತು ಸ್ನ್ಯಾಕ್ಸ್ ಎಲ್ಲವನ್ನು ಕಲೆಕ್ಟ್ ಮಾಡಿ ಸೋಫಾ ಕೆಳಗಡೆ ಬಚ್ಚಿಡ್ತಾಳೆ. ಇನ್ನೊಂದು ಕಡೆ ಮಿಸ್ಟರ್ ಕಿಮ್ ಮತ್ತು ಕೀವು ಸೇರಿ ಮೂನ್ ಗ್ಯಾಂಗ್ ಹಾಗೂ ಅವಳ ಗಂಡನನ್ನ ಮತ್ತೆ ಸೀಕ್ರೆಟ್ ಬಂಕರ್ ಒಳಗಡೆ ತಳ್ತಾರೆ. ಅವರು ಬಾಗಿಲು ಮುಚ್ಚಿ ಇನ್ನೇನು ಹೊರಗಡೆ ಬರಬೇಕು. ಅಷ್ಟರಲ್ಲಿ ಮೂನ್ ಗ್ಯಾಂಗ್
ಜೋರಾಗಿ ಕಿರ್ಚ್ತಾಳೆ. ಅವಳ ಧ್ವನಿ ಮೇಲಿನ ಫ್ಲೋರ್ವರೆಗೂ ಕೇಳೋ ಅಷ್ಟರಲ್ಲಿ ಮಿಸ್ಟರ್ ಕಿಮ್ ಅವಳ ಬಾಯಿನ ಮುಚ್ಚಿಬಿಡ್ತಾನೆ. ಅಷ್ಟರಲ್ಲೇ ಕಾರಿನ ಶಬ್ದ ಕೇಳಿಸುತ್ತೆ. ಪಾರ್ಕ್ ಫ್ಯಾಮಿಲಿ ಮನೆಗೆ ಬಂದಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಪೊಸಿಷನ್ಗೆ ಓಡೋಗ್ತಾರೆ. ಏನು ನಡೆದೇ ಇಲ್ಲ ಅನ್ನೋ ಹಾಗೆ ಆಕ್ಟಿಂಗ್ ಶುರು ಆಗುತ್ತೆ. ಪಾರ್ಕ್ ಮೇಡಮ್ ಸಂತೋಷದಿಂದ ಮನೆ ಒಳಗಡೆ ಬರ್ತಾರೆ. ಮಳೆಯಿಂದ ಟ್ರಿಪ್ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ತಾರೆ. ಚುಂಗ್ ಸುಕ್ ನಗುತ್ತಾ ಫುಡ್ ಆಲ್ಮೋಸ್ಟ್ ರೆಡಿ ಮೇಡಮ್ ಅಂತ ಉತ್ತರಿಸ್ತಾಳೆ. ಕಿಚನ್ ನಲ್ಲಿ ಎಲ್ಲವೂ ನಾರ್ಮಲ್ ಅನ್ನಿಸ್ತಾ ಇದ್ರು ಬೇಸ್ಮೆಂಟ್ ನಲ್ಲಿ ಇಬ್ಬರನ್ನ ಕೂಡಿ ಹಾಕಿದ್ದಾರೆ. ಆ ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ. ಅಷ್ಟರಲ್ಲಿ ದಾಸಾಂಗ್ ಹೊರಗೆ ಟೆಂಟ್ ಹಾಕಿ ಮಲಗಬೇಕು ಅಂತ ಹಠ ಹಿಡಿತಾನೆ. ಮಳೆ ಬಂದ್ರೂ ಅವನ ಡಿಸಿಷನ್ ಚೇಂಜ್ ಆಗೋಲ್ಲ. ಕೊನೆಗೆ ಸಿಇಒ ಪಾರ್ಕ್ ಮತ್ತು ಮೇಡಮ್ ಲಿವಿಂಗ್ ರೂಮ್ ನಲ್ಲೇ ಕುತ್ಕೊಂಡು ಮಗನನ್ನ ಕಾಪಾಡೋದಕ್ಕೆ ತೀರ್ಮಾನ ಮಾಡ್ತಾರೆ. ಇದನ್ನ ನೋಡಿ ಸೋಫಾ ಕೆಳಗಡೆ ಬಚ್ಚಿಟ್ಕೊಂಡಿದ್ದ ಕೀ ಜಂಗ್ ಮತ್ತು ಮಿಸ್ಟರ್ ಕಿಮ್ ಉಸಿರನ್ನ ಗಟ್ಟಿಯಾಗಿ ಹಿಡ್ಕೊಂತಾರೆ. ಒಂದು ಚಿಕ್ಕ ಶಬ್ದ ಬಂದ್ರೂ ಚಾಪ್ಟರ್ ಕ್ಲೋಸ್. ಲಿವಿಂಗ್ ರೂಮ್ ನಲ್ಲಿ ಸಿಇಒ ಪಾರ್ಕ್ ಮತ್ತು ಅವರ ಹೆಂಡತಿ ನಿಧಾನವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಟೈಮ್ಗೆ ಸಿಇಒ ಪಾರ್ಕ್ ಒಂದು ಮಾತು ಹೇಳ್ತಾರೆ. ನಮ್ಮ ಡ್ರೈವರ್ ಒಳ್ಳೆಯವನೇ, ಆದ್ರೆ ಅವನ ದೇಹದಿಂದ ಒಂದು ವಿಚಿತ್ರ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ. ಮೇಡಮ್ ಕೂಡ ತಲೆ ಆಡಿಸ್ತಾಳೆ. ಜೆಸ್ಸಿಕಾಗೂ ಅದೇ ಸ್ಮೆಲ್, ಹೌಸ್ ಕೀಪರ್ಗೂ ಅದೇ ಸ್ಮೆಲ್. ಅವ್ರಿಗೆ ಗೊತ್ತಿಲ್ಲ ಆ ಸ್ಮೆಲ್ ಒಂದು ಪರ್ಫ್ಯೂಮ್ ಅಲ್ಲ, ಅದು ಒಂದು ಸೆಮಿ ಬೇಸ್ಮೆಂಟ್ ಮನೆಯ ವಾಸನೆ. ಹಳೆ ಗೋಡೆ, ಸೂರ್ಯನ ಬೆಳಕೆ ಕಾಣದೇ ಇರೋ ಮನೆ, ಬಡತನದ ವಾಸನೆ. ಸಿಇಒ ಪಾರ್ಕ್ ಮತ್ತೊಮ್ಮೆ ಹೇಳ್ತಾರೆ, ಸಬ್ವೇನಲ್ಲಿ ಪ್ರಯಾಣ ಮಾಡೋ ಜನರಿಂದ ಕೂಡ ಇದೇ ರೀತಿ ಸ್ಮೆಲ್ ಬರ್ತಿರುತ್ತೆ. ಆ ಮಾತು ಸೋಫಾ ಕೆಳಗೆ ಬಚ್ಚಿಟ್ಕೊಂಡಿದ್ದ ಮಿಸ್ಟರ್ ಕಿಮ್ ಕಿವಿಗೆ ನೇರವಾಗಿ ಬೀಳುತ್ತೆ. ಅವನ ಮುಖದಲ್ಲಿ ನಗು ಮಾಯಾಗತ್ತೆ, ಕಣ್ಣಲ್ಲಿ ನೋವು ತುಂಬಿಕೊಳ್ಳುತ್ತೆ. ಇಲ್ಲಿವರೆಗೂ ಅವನನ್ನ ಗೌರವದಿಂದ ನೋಡ್ತಿದ್ದ ಬಾಸ್ ತಮ್ಮನ್ನು ಕೇವಲ ಸ್ಮೆಲ್ ಮೂಲಕ ಗುರುತಿಸಿದಾನೆ. ಅವರಿಬ್ಬರ ನಡುವಿನ ಹಣದ ಅಂತರ ಈಗ ವಾಸನೆಯ ಅಂತರ ಆಗಿ ಬದಲಾಗಿದೆ. ಸ್ವಲ್ಪ ಸಮಯದ ನಂತರ ಸಿಇಒ ಪಾರ್ಕ್ ಮತ್ತು ಮೇಡಮ್ ಸೋಫಾದಲ್ಲೇ ಮಲಗಿಬಿಡ್ತಾರೆ. ಕಿಮ್ ಫ್ಯಾಮಿಲಿ ತುಂಬಾ ಜಾಗ್ರತೆಯಿಂದ ಒಬ್ಬರ ಹಿಂದೆ ಒಬ್ಬರು ಜಿರಳೆ ತರ ನೆಲದ ಮೇಲೆ ತೆವಳುತ್ತಾ ನಿಧಾನವಾಗಿ ಹೊರಗಡೆ ಬರ್ತಾರೆ. ಮೊದಲು ಕೀಜುಂಗ್, ನಂತರ ಕೀವು, ಕೊನೆಯಲ್ಲಿ ಮಿಸ್ಟರ್ ಕಿಮ್. ಒಂದು ಕ್ಷಣನೂ ಶಬ್ದ ಮಾಡದೆ ಅವರು ಮೇನ್ ಡೋರ್ ಮೂಲಕ ಹೊರಗಡೆ ಓಡ್ತಾರೆ. ಮನೆಯ ಹೊರಗಡೆ ಇನ್ನೂ ಭಾರಿ ಮಳೆ. ಅವರು ಶ್ರೀಮಂತರ ಪ್ರದೇಶದಿಂದ ಒಂದೊಂದೇ ಮೆಟ್ಟಿಲು ಇಳ್ಕೊಂಡು ತಮ್ಮ ಬಡತನದ ವಾಸನೆ ಬರೋ ಪ್ರದೇಶದ ಕಡೆ ಓಡ್ತಾರೆ. ಡೈರೆಕ್ಟರ್ ಇಲ್ಲಿ ಒಂದು ಅದ್ಭುತ ವಿಜುವಲ್ ಮೆಸೇಜ್ ಕೊಡ್ತಾರೆ. ಅದೇನಂದ್ರೆ ಶ್ರೀಮಂತರು ಅವರ ಮನೆ ತಲುಪೋದಕ್ಕೆ ಯಾವಾಗಲೂ ಮೇಲಕ್ಕೆ ಏರ್ತಾರೆ, ಅದೇ ಬಡವರು ಅವರ ಮನೆ ತಲುಪಬೇಕಂದ್ರೆ ಯಾವಾಗಲೂ ಕೆಳಗಡೆ ಇಳಿಯಲೇಬೇಕು. ಈ ಜರ್ನಿ ಕೇವಲ ರಸ್ತೆ ಅಲ್ಲ, ಸಮಾಜದಲ್ಲಿರೋ ಕ್ಲಾಸ್ ಡಿಫರೆನ್ಸ್ನ ಸಿಂಬಲ್. ಆದರೆ ಅವರಿಗೆ ಇನ್ನೂ ದೊಡ್ಡ ಶಾಕ್ ಕಾದಿದೆ. ತಮ್ಮ ಸೆಮಿ ಬೇಸ್ಮೆಂಟ್ ಮನೆ ತಲುಪಿದಾಗ ಅವರ ಜೀವನನೇ ಮತ್ತೆ ತಲೆ ಕೆಳಗಾಗೋತಿದೆ. ಭಾರಿ ಮಳೆಯಲ್ಲಿ ಓಡ್ತಾ ಕಿಮ್ ಫ್ಯಾಮಿಲಿ ಕೊನೆಗೂ ತಮ್ಮ ಸೆಮಿ ಬೇಸ್ಮೆಂಟ್ ಮನೆಗೆ ತಲುಪ್ತಾರೆ. ಆದರೆ ಅವರ ಕಣ್ಣ ಮುಂದೆ ಕಾಣಿಸ್ಕೊಂಡ ದೃಶ್ಯ ನೋಡಿ ಒಂದು ಕ್ಷಣ ಉಸಿರೇ ನಿಂತಂಗಾಗುತ್ತೆ. ಇಡೀ ಏರಿಯಾ ಪ್ರವಾಹದ ನೀರಿನಲ್ಲಿ ಮುಳುಗೋಗಿರುತ್ತೆ. ರಸ್ತೆಗಳು ಕಾಣ್ತಿರಲ್ಲ, ಮನೆಯೊಳಗಡೆ ನೀರು ನುಗ್ಗಿ ಎಲ್ಲ ಸಾಮಾನುಗಳು ತೇಲ್ತಾ ಇರ್ತವೆ. ಕೀಜುಂಗ್ ಬಾಗಿಲು ತೆಗೆದ ತಕ್ಷಣ ಕಪ್ಪು ಮಿಶ್ರಿತ ಕೊಳಚೆ ನೀರು ಹೊರಗಡೆ ಹರಿಯುತ್ತೆ. ಇದು ಮಳೆ ನೀರು ಮಾತ್ರ ಅಲ್ಲ, ಸೀವೇಜ್ ವಾಟರ್ ಕೂಡ. ಅವರು ಸಂಗ್ರಹಿಸಿಟ್ಟಿದ್ದ ಬಟ್ಟೆಗಳು, ಫರ್ನಿಚರ್, ಫೋಟೋಸ್, ಅವರ ನೆನಪುಗಳು ಎಲ್ಲವೂ ನೀರಿನಲ್ಲಿ ಕೊಚ್ಚಿ ಹೋಗ್ತವೆ. ಕೀವು ತನ್ನ ಲಕ್ಕಿ ಸ್ಕಾಲರ್ ಸ್ಟೋನ್ ಅನ್ನು ಉಳಿಸ್ಕೊಳ್ಳೋದಕ್ಕೆ ಓಡ್ತಾನೆ. ಆ ಕಲ್ಲು ತನ್ನ ಅದೃಷ್ಟ ಬದಲಾಯಿಸುತ್ತೆ ಅಂತ ಅವನು ಇನ್ನೂ ನಂಬ್ಕೊಂಡಿದ್ದಾನೆ. ಇನ್ನೊಂದು ಕಡೆ ಮಿಸ್ಟರ್ ಕಿಮ್ ಮೊದಲಿಗೆ ಓಡೋದು ತನ್ನ ಹೆಂಡತಿಯ ನ್ಯಾಷನಲ್ ಸಿಲ್ವರ್ ಮೆಡಲ್ ಉಳಿಸೋದಕ್ಕೆ. ಅವರಿಗೆ ಅದು ಇವಾಗ ಕೇವಲ ಮೆಡಲ್ ಅಲ್ಲ, ಒಂದು ಕಾಲದಲ್ಲಿ ತಮ್ಮ ಜೀವನಕ್ಕೂ ಬೆಲೆ ಇತ್ತು ಅನ್ನೋ ನೆನಪು. ಚುಂಗ್ ಸುಕ್ ಮಾತ್ರ ನೀರಿನಿಂದ ತುಂಬಿದ ಟಾಯ್ಲೆಟ್ ಮೇಲೆ ಹತ್ತಿ ಕೂತ್ಕೊಂಡು ಹೊರಗಡೆ ಉಕ್ಕಿ ಬರ್ತಾ ಇರೋ ಕೊಳಚೆ ನೀರನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಆ ದೃಶ್ಯ ಸಿನಿಮಾದ ಅತ್ಯಂತ ಪವರ್ಫುಲ್ ಸೀನ್ಗಳಲ್ಲಿ ಒಂದು. ಅವಳು ಟಾಯ್ಲೆಟ್ ಮೇಲೆ ಕೂತ್ಕೊಂಡೆ ಒಂದು ಸಿಗರೇಟ್ ಹಚ್ಕೊಂತಾಳೆ. ಅವಳ ಮುಖದಲ್ಲಿ ಭಯ ಇಲ್ಲ, ಅಳೂನೂ ಇಲ್ಲ. ಇದೇ ನಮ್ಮ ನಿಜವಾದ ಜೀವನ ಅನ್ನೋ ಅಕ್ಸೆಪ್ಟೆನ್ಸ್ ಬಿಟ್ರೆ. ರಾತ್ರಿ ಪೂರ್ತಿ ರೆಸ್ಕ್ಯೂ ಟೀಮ್ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕಳಿಸ್ತಾರೆ. ಕಿಮ್ ಫ್ಯಾಮಿಲಿ ಕೂಡ ಒಂದು ಸ್ಕೂಲ್ ಜಿಮ್ ನಲ್ಲಿ ಆಶ್ರಯ ಪಡಿತಾರೆ. 100 ಜನ ಒಂದೇ ಹಾಲ್ನಲ್ಲಿ ಮಲಗಿದ್ದಾರೆ. ಒಬ್ಬರ ಬದುಕು ಒಂದೇ ರಾತ್ರಿ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿದೆ. ಕೀವು ಮೌನವಾಗಿ ಕುಳಿತಿರ್ತಾನೆ. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ನಮ್ಮ ಪ್ಲಾನ್ ಎಲ್ಲಿಗೆ ಬಂತು? ಇಷ್ಟೊಂದು ಕಷ್ಟಪಟ್ಟು ಮೇಲಕ್ಕೆ ಬಂದ್ರು ಒಂದೇ ಮಳೆಗೆ ಮತ್ತೆ ಮೊದಲಿನ ಜಾಗಕ್ಕೆ ಬಂದುವ? ಆ ಟೈಮಲ್ಲಿ ಮಿಸ್ಟರ್ ಕಿಮ್ ತನ್ನ ಮಗನ ಹತ್ತಿರ ಕುತ್ಕೊಂಡು ಒಂದು ಮಾತು ಹೇಳ್ತಾರೆ. ಲೈಫ್ನಲ್ಲಿ ಬೆಸ್ಟ್ ಪ್ಲಾನ್ ಯಾವುದು ಗೊತ್ತಾ? ಕೀವು ಕುತೂಹಲದಿಂದ ನೋಡ್ತಾನೆ. ಯಾವುದೇ ಪ್ಲಾನ್ ಮಾಡದೇ ಇರೋದು. ಪ್ಲಾನ್ ಮಾಡಿದಷ್ಟು ಲೈಫ್ ಬೇರೆ ಬೇರೆ ಡೈರೆಕ್ಷನ್ಗೆ ತಗೊಂಡೋಗುತ್ತೆ. ಅದೇ ಪ್ಲಾನೇ ಇಲ್ಲ ಅಂದ್ರೆ ಡಿಸಪಾಯಿಂಟ್ಮೆಂಟ್ ಕೂಡ ಇರೋದಿಲ್ಲ. ಈ ಡೈಲಾಗ್ ಸಿನಿಮಾದ ಅತ್ಯಂತ ನೆನಪಿನಲ್ಲಿ ಉಳಿಯೋ ಸಾಲುಗಳಲ್ಲಿ ಒಂದು. ಅನೇಕ ವರ್ಷಗಳ ಸೋಲು, ಅವಮಾನ, ಬಡತನ ಇವೆಲ್ಲ ಮಿಸ್ಟರ್ ಕಿಮ್ಗೆ ಈ ಪಾಠ ಕಲಿಸಿವೆ. ಮಾರನೇ ದಿನ ಬೆಳಿಗ್ಗೆ ರಿಚ್ ಏರಿಯಾದಲ್ಲಿ ಎಲ್ಲವೂ ನಾರ್ಮಲ್ ಆಗೇ ಇದೆ. ಪಾರ್ಕ್ ಮನೆಯ ಗಾರ್ಡನ್ ಇನ್ನಷ್ಟು ಸುಂದರವಾಗಿ ಕಾಣ್ತಿದೆ. ಆದರೆ ಅದೇ ಮಳೆ ಇನ್ನೊಂದು ಕಡೆ ಬದುಕನ್ನೇ ನಾಶ ಮಾಡಿದೆ. ಅಷ್ಟೇ ಕ್ಲಾಸ್ ಡಿಫರೆನ್ಸ್.
ಪಾರ್ಕ್ ಮೇಡಮ್ ಸಂತೋಷದಿಂದ ಚಂಗ್ ಸುಕ್ಗೆ ಫೋನ್ ಮಾಡ್ತಾರೆ. ಇಂದು ದಾಸಾಂಗ್ ಬರ್ತ್ಡೇ ಪಾರ್ಟಿ ಇದೆ, ತಕ್ಷಣ ಮನೆಗೆ ಬಂದು ಪ್ರಿಪರೇಷನ್ ಶುರು ಮಾಡಿ ಅಂತ. ಅವರಿಗೆ ನಿನ್ನೆ ರಾತ್ರಿ ನಡೆದ ಪ್ರವಾಹದ ಬಗ್ಗೆ, ಕಿಮ್ ಫ್ಯಾಮಿಲಿಯ ಪರಿಸ್ಥಿತಿಯ ಬಗ್ಗೆ ಏನೂ ಗೊತ್ತಿಲ್ಲ. ಅವರ ದೃಷ್ಟಿಯಲ್ಲಿ ಮಳೆ ಅಂದ್ರೆ ಕ್ಯಾಂಪಿಂಗ್ ಕ್ಯಾನ್ಸಲ್ ಆಯಿತು ಅಷ್ಟೇ. ಚಂಗ್ ಸುಕ್ ಒಂದು ಕ್ಷಣನೂ ತಮ್ಮ ಕಷ್ಟ ಹೇಳ್ಕೊಳ್ಳೋದಿಲ್ಲ. ಓಕೆ ಮೇಡಮ್, ಈಗಲೇ ಬರ್ತೇನೆ ಅಂತ ಫೋನ್ ಕಟ್ ಮಾಡ್ತಾಳೆ. ಕೆಲವೇ ಗಂಟೆಗಳ ಹಿಂದೆ ತಮ್ಮ ಮನೆ ಸಂಪೂರ್ಣ ಮುಳುಗೋಗಿತ್ತು. ಈಗ ಅದೇ ಫ್ಯಾಮಿಲಿ ಮತ್ತೆ ಆ ಶ್ರೀಮಂತರ ಮ್ಯಾನ್ಸನ್ನಲ್ಲಿ ಹೋಗಿ ಸ್ಮೈಲ್ ಮಾಡಿಕೊಂಡು ಕೆಲಸ ಮಾಡಬೇಕು. ಜೀವನ ಎಷ್ಟು ವಿಚಿತ್ರ ಅಲ್ವಾ? ಆದರೆ ಬರ್ತ್ಡೇ ಪಾರ್ಟಿ ದಿನನೇ ಎಲ್ಲರ ಬದುಕನ್ನು ಬದಲಾಯಿಸೋ ರಕ್ತ ಸಿಕ್ತ ಘಟನೆ ನಡೆಯೋದಿದೆ. ಮಾರನೇ ದಿನ ಬೆಳಿಗ್ಗೆ ಪಾರ್ಕ್ ಹೌಸ್ ಮತ್ತೆ ಸಂಭ್ರಮದಿಂದ ಕಂಗೊಳಿಸ್ತಿದೆ. ಇವತ್ತು ದಾಸಾಂಗ್ ಬರ್ತ್ಡೇ. ಗಾರ್ಡನ್ ತುಂಬಾ ಡೆಕೋರೇಷನ್ಸ್, ಟೇಬಲ್ಸ್, ಫುಡ್, ಗೆಸ್ಟ್ಸ್ ಎಲ್ಲರೂ ಪಾರ್ಟಿ ಮೂಡ್ ಅಲ್ಲಿ ಇದ್ದಾರೆ. ನಿನ್ನೆ ರಾತ್ರಿ ಪ್ರವಾಹದಲ್ಲಿ ಎಲ್ಲವನ್ನು ಕಳೆದುಕೊಂಡ ಕಿಮ್ ಫ್ಯಾಮಿಲಿ ಇವತ್ತು ನಗ್ತಾ ಕೆಲಸ ಮಾಡ್ತಿದ್ದಾರೆ. ಅವರ ನೋವನ್ನು ಯಾರೂ ಗಮನಿಸ್ತಿಲ್ಲ. ಚಂಗ್ ಸುಕ್ ಕಿಚನ್ ಅಲ್ಲಿ ಬ್ಯುಸಿ ಆಗಿದ್ದಾಳೆ. ಮಿಸ್ಟರ್ ಕಿಮ್ ಗೆಸ್ಟ್ಗಳನ್ನ ಪಿಕಪ್ ಮಾಡೋದಕ್ಕೆ ಹೋಗಿದ್ದಾರೆ. ಕೀಜಂಗ್ ಪಾರ್ಟಿಗೆ ಸಹಾಯ ಮಾಡ್ತಿದ್ದಾಳೆ. ಕೀವು ಮಾತ್ರ ತನ್ನ ಲಕ್ಕಿ ಸ್ಕಾಲರ್ ಸ್ಟೋನ್ ಹಿಡ್ಕೊಂಡು ಸೀಕ್ರೆಟ್ ಬಂಕರ್ ಕಡೆ ನಡೀತಾನೆ. ಅವನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿರ್ತಾನೆ, ಈ ಸಮಸ್ಯೆಗೆ ಇವತ್ತೇ ಫುಲ್ ಸ್ಟಾಪ್ ಹಾಕಬೇಕು. ಅವನು ಬೇಸ್ಮೆಂಟ್ ಬಾಗಿಲು ತೆಗೆದು ಒಳಗಡೆ ಇಳಿತಾನೆ. ಅಲ್ಲಿ ಮೂನ್ ಗ್ಯಾಂಗ್ ನೆಲದ ಮೇಲೆ ಬಿದ್ದಿದ್ದಾಳೆ. ನಿನ್ನೆ ರಾತ್ರಿ ಬಿದ್ದ ಗಾಯ ತುಂಬಾ ಸೀರಿಯಸ್ ಆಗಿದೆ. ಅವಳು ಉಸಿರಾಡೋದಕ್ಕೂ ಕೂಡ ಕಷ್ಟಪಡ್ತಿದ್ದಾಳೆ. ಅವಳ ಗಂಡ ಜೆನ್ಸೆ ಕೈಕಾಲು ಕಟ್ಟಲ್ಪಟ್ಟ ಸ್ಥಿತಿಯಲ್ಲೇ ಸಹಾಯಕ್ಕಾಗಿ ಬೇಡ್ಕೊಂತಿದ್ದಾನೆ. ಕೀವು ಕ್ಷಣಕಾಲ ಯೋಚನೆ ಮಾಡ್ತಾನೆ, ಆದ್ರೆ ಅಷ್ಟರಲ್ಲೇ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಮೂನ್ ಗ್ಯಾಂಗ್ನ ಆರೋಗ್ಯ ಹದಗೆಟ್ಟು ಕೆಲವೇ ಕ್ಷಣಗಳಲ್ಲಿ ಅವಳು ಅಲ್ಲೇ ಸತ್ತೋಗ್ತಾಳೆ. ತನ್ನ ಹೆಂಡತಿ ಸತ್ತಿರೋದನ್ನು ಕಂಡ ಅವನು ಕಂಪ್ಲೀಟ್ ಆಗಿ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂತಾನೆ. ಅವನ ಕಣ್ಣಲ್ಲಿ ಈಗ ಭಯ ಇಲ್ಲ, ದುಃಖ ಇಲ್ಲ, ಕೇವಲ ಪ್ರತೀಕಾರ. ಕೀವು ಕೈಯಲ್ಲಿದ್ದ ಸ್ಕಾಲರ್ ಸ್ಟೋನ್ ಅನ್ನು ನೋಡ್ತಾನೆ. ಇದರಿಂದನೇ ಎಲ್ಲವೂ ಶುರುವಾಯಿತು ಅಂತ ಯೋಚನೆ ಮಾಡ್ತಿದ್ದಾಗ ಸಡನ್ ಆಗಿ ಅವನು ಅವನ ಮೇಲೆ ದಾಳಿ ಮಾಡ್ತಾನೆ. ಅದೇ ಸ್ಕಾಲರ್ ಸ್ಟೋನ್ ತೆಗೆದುಕೊಂಡು ಕೀವುನ ತಲೆಗೆ ಜೋರಾಗಿ ಹೊಡಿತಾನೆ. ಒಂದೇ ಹೊಡೆತಕ್ಕೆ ಕೀವು ನೆಲಕ್ಕೆ ಬೀಳ್ತಾನೆ. ರಕ್ತ ಹರಿಯೋದಕ್ಕೆ ಶುರು ಆಗುತ್ತೆ. ಆದ್ರೂ ಅವನು ಅಲ್ಲೇ ನಿಲ್ಲೋದಿಲ್ಲ. ಮತ್ತೊಮ್ಮೆ ಅದೇ ಕಲ್ಲಿನಿಂದ ಹೊಡಿತಾನೆ. ಇನ್ನೊಂದು ಕಡೆ ಬರ್ತ್ಡೇ ಪಾರ್ಟಿ ಈಗಾಗಲೇ ಶುರುವಾಗಿದೆ. ಗೆಸ್ಟ್ಗಳು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಮಕ್ಕಳು ಆಟ ಆಡ್ತಿದ್ದಾರೆ. ಸಿಇಒ ಪಾರ್ಕ್ ತಮ್ಮ ಮಗನಿಗಾಗಿ ಸ್ಪೆಷಲ್ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ. ಆದರೆ ಅದೇ ಟೈಮಿಗೆ ಬೇಸ್ಮೆಂಟ್ನಿಂದ ಹೊರಗಡೆ ಬಂದ ಜಿನ್ಸೆ ಕೈಯಲ್ಲಿ ಕಿಚನ್ ನೈಫ್ ಹಿಡ್ಕೊಂಡು ನಿಧಾನವಾಗಿ ಗಾರ್ಡನ್ ಕಡೆ ನಡೀತಾನೆ. ಅವನ ಮುಖದಲ್ಲಿ ರಕ್ತ, ಕಣ್ಣಲ್ಲಿ ಹುಚ್ಚು. ಅವನನ್ನು ನೋಡಿದವರು ಮೊದಲಿಗೆ ಇದು ಪಾರ್ಟಿ ಪರ್ಫಾರ್ಮೆನ್ಸ್ ಅಂತಾನೆ ಭಾವಿಸ್ತಾರೆ. ಆದರೆ ಕೆಲವೇ ಸೆಕೆಂಡ್ಗಳಲ್ಲಿ ಎಲ್ಲ ಬದಲಾಗುತ್ತೆ. ಜಿನ್ಸೆ ನೇರವಾಗಿ ಕೀಜುಂಗ್ ಕಡೆ ಓಡ್ತಾನೆ. ಅವನ್ನ ಚಾಕುನಿಂದ ಚುಚ್ಚಿಬಿಡ್ತಾನೆ. ಒಂದು ಕ್ಷಣದ ಹಿಂದೆ ನಗುತ್ತಿದ್ದ ಗಾರ್ಡನ್ ಈಗ ಕಿರ್ಚಾಟದಿಂದ ತುಂಬಿ ಹೋಗಿದೆ. ಗೆಸ್ಟ್ಗಳೆಲ್ಲರೂ ಪ್ಯಾನಿಕ್ ಆಗಿ ಓಡ್ತಾ ಇದ್ದಾರೆ. ಮಕ್ಕಳು ಅಳೋದಕ್ಕೆ ಶುರು ಮಾಡಿದ್ದಾರೆ. ಬರ್ತ್ಡೇ ಪಾರ್ಟಿ ಒಂದೇ ಕ್ಷಣದಲ್ಲಿ ಬ್ಲಡ್ ಬಾತ್ ಆಗಿ ಬದಲಾಗಿದೆ. ಇನ್ನೊಂದು ಕಡೆ ತಲೆಗೆ ಭಾರಿ ಗಾಯ ಆಗಿರೋ ಕಿವು ನಿಧಾನಕ್ಕೆ ಬೇಸ್ಮೆಂಟ್ನಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಮೇಲೆ ನಡೀತಾರೆ ದುರಂತದ ಬಗ್ಗೆ ಅವನಿಗಿನ್ನೂ ಗೊತ್ತಿಲ್ಲ. ಗಾರ್ಡನ್ ಅಲ್ಲಿ ಎಲ್ಲೆಲ್ಲೂ ಗೊಂದಲ. ಜನರು ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡ್ತಿದ್ದಾರೆ. ಯಾರಿಗೂ ಏನ್ ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಜಿನ್ಸೆ ಕೈಯಲ್ಲಿ ಚಾಕು ಹಿಡಿದು ಹುಚ್ಚನಂತೆ ಓಡಾಡ್ತಿದ್ದಾನೆ. ನೆಲದ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದಿರೋ ಕೀಜುಂಗ್ ಉಸಿರಿಗಾಗಿ ಹೋರಾಡ್ತಿದ್ದಾಳೆ. ಚಂಗ್ ಸುಕ್ ತನ್ನ ಮಗಳನ್ನು ನೋಡಿದ ತಕ್ಷಣ ಅವಳಲ್ಲಿದ್ದ ಅಮ್ಮನ ಪ್ರೀತಿ ಎಚ್ಚರಾಗುತ್ತೆ. ಅವಳು ಒಂದು ಕ್ಷಣನೂ ಯೋಚನೆ ಮಾಡದೆ ನೇರವಾಗಿ ಜಿನ್ಸೆ ಮೇಲೆ ದಾಳಿ ಮಾಡ್ತಾಳೆ. ಇಬ್ಬರ ನಡುವೆ ಭಾರಿ ಹೋರಾಟ ನಡೆಯುತ್ತೆ. ಕೊನೆಗೆ ಅಲ್ಲೇ ಬಿದ್ದಿದ್ದ ಒಂದು ಉದ್ದವಾದ ರಾಡ್ ಅನ್ನು ಹಿಡ್ಕೊಂಡು ಚಂಗ್ ಸುಕ್ ಜಿನ್ಸೆನ ಎದೆಗೆ ಜೋರಾಗಿ ಚುಚ್ಚುತ್ತಾಳೆ. ಅವನು ಅಲ್ಲೇ ಸತ್ತೋಗ್ತಾನೆ. ವರ್ಷಗಳ ಕಾಲ ಆ ಕತ್ತಲೆಯ ಬಂಕರ್ನಲ್ಲಿ ಬದುಕಿದ್ದ ಅವನ ಕತೆ ಅಲ್ಲಿಗೆ ಮುಗಿಯುತ್ತೆ. ಇದನ್ನೆಲ್ಲ ನೋಡಿದ ದಾಸಾಂಗ್ ಮತ್ತೊಮ್ಮೆ ಶಾಕ್ಗೆ ಒಳಗಾಗ್ತಾನೆ. ಅವನಿಗೆ ಫಿಟ್ಸ್ ಬರುತ್ತೆ. ಸಿಇಒ ಪಾರ್ಕ್ ಗಾಬರಿಯಾಗಿ ಕಾರ್ ಕೀ ಅಂತ ಮಿಸ್ಟರ್ ಕಿಮ್ಗೆ ಕೂಗ್ತಾರೆ. ಮಿಸ್ಟರ್ ಕಿಮ್ ಕೂಡ ಕೀ ಹುಡುಕೋದಕ್ಕೆ ಓಡ್ತಿರ್ತಾರೆ. ಆದ್ರೆ ಆ ಕೀ ಜಿನ್ಸೆನ ದೇಹದ ಕೆಳಗಡೆ ಸಿಕ್ಕಾಕೊಂಡಿರುತ್ತೆ. ಸಿಇಒ ಪಾರ್ಕ್ ಅಸಹನೆಯಿಂದ ಜಿನ್ಸೆನ ಶವವನ್ನು ಕಾಲಿನಿಂದ ತಳ್ತಾನೆ. ಅದೇ ಕ್ಷಣದಲ್ಲಿ ಅವರ ಮೂಗಿಗೆ ಒಂದು ದುರ್ವಾಸನೆ ಬರುತ್ತೆ. ಅವರು ನ್ಯಾಚುರಲ್ ಆಗಿ ಮೂಗನ್ನ ಮುಚ್ಕೊಂಡ್ಬಿಡ್ತಾರೆ. ಆ ಒಂದು ಸಣ್ಣ ಆಕ್ಷನ್ ಮಿಸ್ಟರ್ ಕಿಮ್ಗೆ ಚಾಕುಗಿಂತ ಆಳವಾಗಿ ಚುಚ್ಕೊಳ್ಳುತ್ತೆ. ಅವರಿಗೆ ಈಗ ಎಲ್ಲ ನೆನಪಾಗುತ್ತೆ. ಸಬ್ವೆ ಸ್ಮೆಲ್, ಪೂರ್ ಪೀಪಲ್ ಸ್ಮೆಲ್, ಇಲ್ಲಿವರೆಗೂ ಅನುಭವಿಸಿದ ಎಲ್ಲ ಅವಮಾನಗಳು ಒಂದೇ ಕ್ಷಣದಲ್ಲಿ ಅವರ ಕಣ್ಣು ಮುಂದೆ ಹಾದೋಗ್ತವೆ. ಅವರ ಮಗಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾಳೆ. ಆದರೂ ಸಿಇಒ ಪಾರ್ಕ್ಗೆ ಮೊದಲು ಕಾಣಿಸಿದ್ದು ದುರ್ವಾಸನೆ. ಅದೇ ಕ್ಷಣದಲ್ಲಿ ಮಿಸ್ಟರ್ ಕಿಮ್ ಮನಸ್ಸು ಸಂಪೂರ್ಣ ಒಡೆದೋಗುತ್ತೆ. ಅವರು ನೆಲದ ಮೇಲೆ ಬಿದ್ದಿದ್ದ ನೈಫ್ ತಗೊಂಡು ಯಾರು ಊಹೆ ಮಾಡದೇ ಇರೋ ರೀತಿಯಲ್ಲಿ ನೇರವಾಗಿ ಸಿಇಒ ಪಾರ್ಕ್ ಕಡೆಗೆ ಓಡಿ ಒಂದೇ ಹೊಡೆತದಲ್ಲಿ ಅವ್ರಿಗೆ ಚುಚ್ಚಿ ಸಾಯಿಸ್ಬಿಡ್ತಾರೆ. ಗಾರ್ಡನ್ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗುತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ 2 ಕುಟುಂಬಗಳ ಬದುಕು ಶಾಶ್ವತವಾಗಿ ಬದಲಾಗುತ್ತೆ. ಪೊಲೀಸರು ಬರ್ತಾರೆ, ಆಂಬ್ಯುಲೆನ್ಸ್ ಬರುತ್ತೆ, ಗಾಯ ಆಗಿರೋರ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ತಾರೆ.
ಕೀವು ಬದುಕ್ತಾನೆ, ಆದ್ರೆ ತಲೆಯ ಗಾಯದಿಂದ ಅವನ ನಗುವಿನ ರೀತಿ ಕೂಡ ಬದಲಾಗಿರುತ್ತೆ. ಕೀ ಜುಂಗ್ ಮಾತ್ರ ಅತಿಯಾದ ರಕ್ತಸ್ರಾವದಿಂದ ಸತ್ತೋಗಿರ್ತಾಳೆ. ಕಿಮ್ ಫ್ಯಾಮಿಲಿ ಬ್ರೇಕ್ ಆಗಿದೆ. ಮಿಸ್ಟರ್ ಕಿಮ್ ಮಾತ್ರ ಎಲ್ಲರ ಕಣ್ಣು ತಪ್ಪಿಸ್ಕೊಂಡು ಮತ್ತೆ ಪಾರ್ಕ್ ಹೌಸ್ನ ಸೀಕ್ರೆಟ್ ಬಂಕರ್ಗೆ ಹೋಗಿ ಬಚ್ಚಿಟ್ಕೊಂಡಿರ್ತಾರೆ. ಒಂದು ಟೈಮಲ್ಲಿ ಜಿನ್ಸೆ ಬದುಕಿದ್ದ ಅದೇ ಕತ್ತಲೆಯ ಕೋಣೆ ಮಿಸ್ಟರ್ ಕಿಮ್ನ ಹೊಸ ಜಗತ್ತಾಗಿದೆ. ಹೊಸ ಮನೆಯ ಓನರ್ಗೆ ಈ ಸೀಕ್ರೆಟ್ ಗೊತ್ತೇ ಇರೋದಿಲ್ಲ. ಪ್ರತಿ ರಾತ್ರಿ ಮಿಸ್ಟರ್ ಕಿಮ್ ಮೇಲಿರುವ ಲೈಟ್ ಸ್ವಿಚ್ ಅನ್ನು ಮೋರ್ಸ್ ಕೋಡ್ ಮೂಲಕ ಆನ್ ಆಫ್ ಮಾಡುತ್ತಾ ತನ್ನ ಮಗನಿಗೆ ತಾನು ಬದುಕಿದ್ದೀನಿ ಅಂತ ಸಂದೇಶ ಕಳಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಕೆಲವು ತಿಂಗಳ ನಂತರ ಕೀವು ಒಂದು ದಿನ ಆ ಮನೆಯ ಎದುರು ನಿಂತಿರ್ತಾನೆ. ಅಷ್ಟರಲ್ಲಿ ಮನೆಯ ಲೈಟ್ ವಿಚಿತ್ರವಾಗಿ ಬ್ಲಿಂಕ್ ಆಗೋದನ್ನ ಗಮನಿಸ್ತಾನೆ. ಅವನು ಮೋರ್ಸ್ ಕೋಡ್ ಓದಲು ಶುರು ಮಾಡ್ತಾನೆ. ಆಗ ಅವನಿಗೆ ಸತ್ಯ ಗೊತ್ತಾಗುತ್ತೆ. ಅಪ್ಪ ಇನ್ನೂ ಬದುಕಿದ್ದಾರೆ. ತನ್ನ ತಂದೆಯ ಲೆಟರ್ ಓದುತ್ತಾ ಕೀವು ಒಂದು ಕನ್ಸು ಕಾಣ್ತಾನೆ. ನಾನು ತುಂಬಾ ಹಣ ಸಂಪಾದಿಸ್ತೀನಿ, ಒಂದಿನ ಈ ಮ್ಯಾನ್ಸನ್ನನ್ನೇ ಖರೀದಿಸ್ತೀನಿ. ಆಮೇಲೆ ಅಪ್ಪ, ನೀವು ಬೇಸ್ಮೆಂಟ್ ನಿಂದ ಹೊರಗಡೆ ಬನ್ನಿ. ಈಗ ಕೀವು ಆ ಮನೆಯನ್ನ ಬೈ ಮಾಡಿರೋ ತರ ಸೀನ್ ಕಾಣಿಸುತ್ತೆ. ಮಿಸ್ಟರ್ ಕಿಮ್ ನಿಧಾನವಾಗಿ ಮೆಟ್ಟಿಲತ್ಕೊಂಡು ಮೇಲೆ ಬರ್ತಾರೆ. ಇಬ್ಬರು ಒಬ್ರನ್ನೊಬ್ರು ಅಪ್ಕೊಂತಾರೆ. ಒಂದು ಹ್ಯಾಪಿ ಎಂಡಿಂಗ್ ಅಂತ ಅನ್ಸೋಷ್ಟರಲ್ಲಿ ಸಿನಿಮಾ ಮತ್ತೆ ರಿಯಾಲಿಟಿಗೆ ಬರುತ್ತೆ. ಅದು ಕೇವಲ ಕೀವುನ ಕನಸು. ನಿಜ ಜೀವನದಲ್ಲಿ ಅವನ ಹತ್ರ ಅಷ್ಟು ಹಣ ಗಳಿಸೋ ಚಾನ್ಸಸ್ಸೇ ಇಲ್ಲ. ಅವನ ಅಪ್ಪ ಇನ್ನೂ ಅದೇ ಕತ್ತಲೆ ಬಂಕರ್ನಲ್ಲೇ ಬದುಕಿದ್ದಾರೆ. ಇಲ್ಲಿ ಈ ಮೂವಿ ನಮಗೆ ಒಂದು ಪ್ರಶ್ನೆ ಕೇಳುತ್ತೆ. ಬಡತನದಿಂದ ಹೊರಬರೋದು ಕೇವಲ ಶ್ರಮದಿಂದ ಸಾಧ್ಯನಾ, ಅಥವಾ ಸಮಾಜನೇ ಕೆಲವು ಜನರನ್ನ ಬೇಕಂತ ಕೆಳಗಡೆನೆ ಇರೋ ತರ ಮಾಡುತ್ತಾ? ಈ ಪ್ರಶ್ನೆಯ ಉತ್ತರನ ಡೈರೆಕ್ಟರ್ ನಮ್ಮ ಮೇಲೇನೆ ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ಪ್ಯಾರಾಸೈಟ್ ಕೇವಲ ಒಂದು ಸಿನಿಮಾ ಅಲ್ಲ, ಇದು ಒಂದು ಹಾರ್ಶ್ ರಿಯಾಲಿಟಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.